नमः। हरिः ओम। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। योऽन्तः प्रविश्य मम वाचमिमां प्रसुप्तां सञ्जीवयेत् अखिलशक्तिधरस्वधाम्ना अन्यांश्च हस्ताचरणाश्रवणत्वगादीन् प्राणान्नमो भगवते पुरुषाय तुभ्यम्। हरि ओम हरि ओम हरि ओम। ಆತ್ಮೀಯ ಬಂಧುಗಳೇ, ನಾವು 6ನೇ ಅಧ್ಯಾಯ ಆತ್ಮ ಸಂಯಮ ಯುಗ ಇದನ್ನ ಅಭ್ಯಾಸ ಮಾಡ್ತಿದ್ದೀವಿ. ಇವತ್ತು 5ನೇ ಅಧ್ಯಾಯದ ಕಥೆ ಹೇಳ್ತೀನಿ ಅಂತ ಹೇಳಿದ್ದೆ, ಅದನ್ನ ನಾಳೆ ದಿವಸ ಹೇಳ್ತೇನೆ. ಇವತ್ತು ಶ್ಲೋಕಗಳನ್ನು ಕಲ್ತ್ಕೊಳ್ಳೋಣ. ಆತ್ಮ ಸಂಯಮ ಯೋಗ ಅಂತಂದ್ರೆ, ಆತ್ಮ ಅಂತಂದ್ರೆ ಮನಸ್ಸು ಅಂತ, ಅದನ್ನ ಸಂಯಮ, ಯಮ ಅಂದ್ರೆ ನಿಯಂತ್ರಣ ಅಂತ, ಸಮ್ ಅಂದ್ರೆ ಚೆನ್ನಾಗಿ, ಆ ಮನಸ್ಸನ್ನ ಚೆನ್ನಾಗಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಕಲಿಬೇಕು. ಅದು ಹೇಗೆ ಅಂದ್ರೆ ಭಗವದ್ಗೀತೆ ಹೇಳ್ಕೊಡುವಂಥದ್ದು. ಈ ಅಧ್ಯಾಯದಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಧ್ಯಾನ ಯೋಗ ಅಂತ. ಧ್ಯಾನ ಅಂತಂದ್ರೆ ಏಕಾಗ್ರ ಚಿತ್ತದಿಂದ ನಾವು ಅನ್ಕೊಂಡಂತ ವಿಷಯಗಳನ್ನ ಧ್ಯಾನಿಸುವುದಕ್ಕೆ ಧ್ಯಾನ ಅಂತ ಅಂತಾರೆ. ನಿನ್ನೆ ಯಾರೊಬ್ರು ಕೇಳಿದ್ರು, ಮೆಡಿಟೇಷನ್ ನಾವು ಕಲ್ತ್ಕೊಳ್ಬೇಕು, ಯಾರಾದ್ರೂ ಹೇಳ್ಕೊಡಿ ನಮ್ಗೆ ಅಂತ ಹೇಳಿದ್ರು. ಮೆಡಿಟೇಷನ್ ಅಂತಂದ್ರೆ ಇಂಗ್ಲಿಷ್ ಮೆಡಿಟೇಷನ್ ಅಂತಂತಾರೆ. ಧ್ಯಾನ ಅಂದ್ರೆ ಅರ್ಥನೇ ಬೇರೆ. ಧ್ಯಾನ ಮಾಡೋದು ಅಂತಂದ್ರೆ ಏಕಾಗ್ರತೆಯಿಂದ ಚಿಂತನೆ ಮಾಡೋದಕ್ಕೆ ಧ್ಯಾನ ಅಂತಂತಾರೆ. ಏನನ್ನು ಚಿಂತನೆ ಮಾಡಬೇಕು? ಪರತತ್ವವನ್ನ, ಭಗವಂತನನ್ನು ಕುರಿತು ಆಲೋಚನೆ ಮಾಡಬೇಕು. ಭಗವಂತನ ಕುರಿತು ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕಲ್ಲ ನಾವು. ಭಗವಂತನ ಬಗ್ಗೆ ಜ್ಞಾನ ಬಂದು, ಜ್ಞಾನದಿಂದ ಭಕ್ತಿ ಬಂದು, ಆವಾಗ ಧ್ಯಾನ ಮಾಡೋದಕ್ಕೆ ಅರ್ಥ ಉಂಟು. ಇಲ್ಲಿ ಬರೀ ಮೆಡಿಟೇಷನ್ ಮಾಡ್ತಿಂತ ಸುಮ್ಮನೆ ಕೂತ್ಕೊಂಡಿದ್ರೆ ಮನಸ್ಸಿನಲ್ಲಿ ನೂರಾರು ವಿಷಯ ಬರ್ತಿರುತ್ತೆ, ಹೋಗ್ತಿರ್ತದೆ. ಅಲ್ಲಿ ಅಷ್ಟೊಂದು ಪರಿಣಾಮಕಾರಿ ಅಂತಲೂ ಆಗಲ್ಲ. ಕೂತ್ಕೊಳ್ಳೋ ಅಭ್ಯಾಸ ಆಗುತ್ತೆ, ಒಂದ್ ಸ್ವಲ್ಪ ಶಾಂತ ಚಿತ್ತತೆ ಬರ್ಬೋದಷ್ಟೇ. ಅದು ಬೇಕಾದಂತ ಫಲ ಸಿಗ್ಬೇಕು ಅಂತಂದ್ರೆ ಭಗವಂತ ನಮ್ಗೆ ಅರಿವು ಬರ್ಬೇಕು. ಕನಿಷ್ಠ ಮಿನಿಮಮ್ ನಾವು ಅಥವಾ ನಮ್ಮ ಯೋಗ್ಯತೆಗೆ ತಕ್ಕಂತೆ ಅರಿವು ಬರ್ಬೇಕು. ಅದು ಬಂದ ಮೇಲೆ ಧ್ಯಾನ. ಹಿಂಗಾಗಿ ಈಗಾಗಲೇ 5 ಅಧ್ಯಾಯಗಳಿಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. 6ನೇ ಅಧ್ಯಾಯ ತಿಳ್ಕೊಳ್ತಾ ಇದ್ದೀವಿ. ತಿಳ್ಕೊಳ್ಳೋಣ ಅದನ್ನ. ಹಿಂದಿನ 5-6ನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಎಂತಂದ್ರೆ ನಮ್ಮ ಮನಸ್ಸೇ ನಮಗೆ ಶತ್ರು ಆಗುತ್ತೆ, ನಮ್ಮ ಮನಸ್ಸು ನಮಗೆ ಮಿತ್ರನೂ ಆಗುತ್ತೆ. ಮನಸ್ಸು ಶತ್ರು ಆಯ್ತು ಅಂದ್ರೆ ಅದು ಆ ಮನಸ್ಸಿನಲ್ಲೇ ನಾವು ಸಾಯ್ತೀವಿ ನಾವು. ನೋಡಿ, ಅನೇಕ ಕಾಯಿಲೆಗಳು ಬರುತ್ತಲ್ಲ ಮನುಷ್ಯನಿಗೆ. ಪ್ರತಿಯೊಂದು ಕಾಯಿಲೆಗಳು ಕೂಡ ಅದರ ಮೂಲ ಎಲ್ಲಿ ಅಂತಂದ್ರೆ ಮನಸ್ಸೇ. ಮನಸ್ಸು ಯಾರ್ದು ಶುದ್ಧವಾಗಿರುತ್ತೋ ಅಂತವ್ರಿಗೆ ಕಾಯಿಲೆ ಬರೋದು ಬಹಳ ವಿರಳ. ಬರೋದೇ ಇಲ್ಲ ಅಂತಲ್ಲ, ಬರೋದು ಬಹಳ ವಿರಳ, ಕಡಿಮೆ. ಅದನ್ನ ಮನಸ್ಸನ್ನ ನಾವು ಬಲಶಾಲಿ ಮಾಡ್ಬೇಕದನ್ನ. ಅದು ಬಲವಾಗಿರ್ಬೇಕಲ್ಲ, ಮತ್ತು ಚಿತ್ತ ಶುದ್ಧಿ ಇರಬೇಕು. ಅದೆಲ್ಲದಕ್ಕೂ ಉಪಯೋಗ ಆಗತಕ್ಕಂಥದ್ದು ಇಡೀ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದಾಗ, ಪಾರಾಯಣಗಳು ಮಾಡಿದಾಗ ನಮ್ಗೆ ಉಂಟಾಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಅದಕ್ಕೋಸ್ಕರ ಮನಸ್ಸು ಬಂಧು ಕೂಡ ಆಗುತ್ತೆ, ಆ ಮನಸ್ಸಲ್ಲಿ ಅದೇ ಶತ್ರು ಕೂಡ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು ಅಂತ ಹೇಳಿ 7ನೇ ಶ್ಲೋಕದಲ್ಲಿ ಹೇಗಿರಬೇಕು ಅಂತಂದ್ರೆ, ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತ ಉಷ್ಣ ಸುಖದುಃಖೇಷು ತಥಾ ಮಾನಾಪಮಾನಯೋಃ. ಹೇಗೆ ಶೀತ ಬಂದಾಗ ಚಳಿ ಅನುಭವಿಸ್ತೀವಿ, ಉಷ್ಣ ಬಂದಾಗ ಸೆಕೆ ಅನುಭವಿಸ್ತೀವಿ, ಸುಖ ಬಂದಾಗ ಆನಂದ ಪಡ್ತೀವಿ, ಕಷ್ಟ ಬಂದಾಗ ದುಃಖ ಪಡ್ತೀವಿ, ಮಾನ ಆದಾಗ ಮಾನ ಅವಮಾನಗಳಾಗುತ್ತೆ. ಇದೆಲ್ಲವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಮನಸ್ಸಿಗೆ ಇರಬೇಕು. ಮನಸ್ಸಿಗೆ ತಡ್ಕೊಳ್ಳೋ ಶಕ್ತಿ ಇರಬೇಕು. ಶೀತ ಉಷ್ಣ ಸುಖ ದುಃಖೇಶು ತಥಾ, ಹಾಗೇನೆ ಮಾನ ಅಪಮಾನಯೋ. ಹೀಗಿದ್ದು ಜಿತಾತ್ಮನಃ, ಮನಸ್ಸನ್ನು ಗೆದ್ದಿದ್ದರೂ ಸಾಧ್ಯ. ಅದು ಜಿತ ಆತ್ಮನಃ. ಜಿತ ಅಂದ್ರೆ ಗೆಲ್ಲುವುದು.
ಪ್ರಶಾಂತಸ್ಯ ಸ್ವಭಾವ ಅತ್ಯಂತ ಶಾಂತ ಚಿತ್ತತೆಯ ಸ್ವಭಾವ. ಹೀಗಿದ್ರೆ ಪರಮಾತ್ಮ ಸಮಾಹಿತ ಅಂತ ಅವ್ರಿಗೆ ಭಗವಂತ ಸಿಗುತ್ತಾನೆ ಅಂತ ಅರ್ಥ. ಇದು ನಿನ್ನೆ ಕೇಳಿದ್ವಿ. ಸೊ ಈಗ 8ನೇ ಶ್ಲೋಕ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನ. ನೋಡಿ, ನಾನು ಶ್ಲೋಕ ಈಗ ಒಂದ್ಸತಿ ಓದ್ದೆ, ನೀವು ನೋಡ್ಕೊಂಡ್ರೆ. ಈಗ ಇನ್ನೊಂದ್ಸತಿ ಓದ್ತೀನಿ, ನನ್ನ ಜೊತೆ ಹೇಳಿ ನೀವು. ಆಮೇಲೆ ಒಟ್ಟಿಗೆ ಆ ಶ್ಲೋಕ ಹೇಳ್ಬೇಕು. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನ. ಯಾರಿಗೆ ಜ್ಞಾನ ಮತ್ತು ವಿಜ್ಞಾನ ಅದರಿಂದ ಅವರ ಮನಸ್ಸು ತೃಪ್ತಿಯಾಗಿದೆಯೋ ಅಂತ. ಜ್ಞಾನ ಅಂದ್ರೇನು, ವಿಜ್ಞಾನ ಅಂತಂದೇನು ಅಂತಂದ್ರೆ, ಜ್ಞಾನ ಅಂತಂದ್ರೆ ಪರೋಕ್ಷ ಜ್ಞಾನ, ಅಂದ್ರೆ ಜಗತ್ತಿನ ತಿಳುವಳಿಕೆ. ಪ್ರಾಪಂಚಿಕ ಜ್ಞಾನಗಳು ತುಂಬಾ ಇರಬೇಕು. ಹೇಗೆ ನಡ್ಕೊಳ್ಬೇಕು, ಹೇಗಿರ್ಬೇಕು, ಮಾಡಬೇಕು. ಹೊರ ಜ್ಞಾನ ಪರೋಕ್ಷರ ಕಣ್ಣು ಕಾಣ್ತಕ್ಕಂಥದ್ದು. ಕಣ್ಣಿಗೆ ಕಾಣದೇ ಇರತಕ್ಕಂಥ ಇದಕ್ಕಿಂತ 1000 ಪಟ್ಟು ಏನೇನೋ ಇದೆ, ಅದಕ್ಕೆ ಅಪರೋಕ್ಷ ಅಂತ. ಹೀಗೆ ಅಪರೋಕ್ಷ ಜ್ಞಾನನೂ ಬಳಸ್ಕೋಬೇಕು. ವಿಜ್ಞಾನ ಅಂತಂದ್ರೆ ಅದು ವಿಶೇಷವಾದ ಜ್ಞಾನಕ್ಕೆ ವಿಜ್ಞಾನ ಅಂತ. ಇಂಗ್ಲಿಷ್ ಅದಕ್ಕೆ ಸೈನ್ಸ್ ಅಂತ ಕರೀತಾರೆ ಅವರು. ಭೌತ ವಿಜ್ಞಾನಕ್ಕೆ ಮಾತ್ರ ಸೈನ್ಸ್. ವಿಜ್ಞಾನ ಅಂದ್ರೆ ಹಂಗಲ್ಲ, ಎಲ್ಲವನ್ನೂ ಕೂಡ. ಭಗವಂತ ಅಂತಂದ್ರೆ ಏನು, ವಿಶ್ವ ಅಂದ್ರೆ ಏನು, ಪ್ರಪಂಚ ಅಂದ್ರೆ, ಬ್ರಹ್ಮಾಂಡ ಅಂದ್ರೆ ಎಲ್ಲ ತಿಳ್ಕೊಳ್ತಕ್ಕಂಥದ್ದು. ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು, ಕಾಣದೇ ಇರತಕ್ಕಂಥದ್ದು ಎಲ್ಲವನ್ನೂ ತಿಳ್ಕೊಳ್ಳೋದ್ರಲ್ಲಿ ತಿಳ್ಕೊಳ್ತಾನೆ ತೃಪ್ತ ಆತ್ಮ ಅಂತ. ಮನಸ್ಸು ಏನೋ ಒಂಥರ ತೃಪ್ತಿ ಆಗ್ತಾ ಹೋಗುತ್ತೆ. ಹಾಗೆ ಆಗ್ಬೇಕು. ತೃಪ್ತ ಆತ್ಮ, ಆತ್ಮ ಅಂದ್ರೆ ಇದು ಮನಸ್ಸು. ಮತ್ತೆ ಆ ರೀತಿ ಆದಾಗ ದೊಡ್ಡ ಸಂಗತಿ ತಿಳ್ಕೊಳ್ತಿದ್ದಾಗ ಚಿಕ್ಕ ಪುಟ್ಟ ಸಂಗತಿಗಳಿಗೆ ಮನಸ್ಸು ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಹೇಗಿರ್ಬೇಕು ಅಂದ್ರೆ ಕೂಟಸ್ಥಃ ಅಂತಂದ್ರೇನು, ಕೂಟ ಅಂದ್ರೆ ಆಕಾಶ ಅಂತ. ಆಕಾಶದಂತೆ ಇರಬೇಕು. ಆಕಾಶ ಅಂತಂದ್ರೆ ಏನು ಅಂತಂದ್ರೆ, ಈಗ ಆಕಾಶ ಇದೆ ನಮ್ಗೆ ಗೊತ್ತು, ಸ್ಪೇಸ್. ಅದರೊಳಗಡೆ ಅನೇಕ ಸಂಗತಿಗಳು, ಅದಕ್ಕೆ ಶೀತ ಉಷ್ಣ ಎಲ್ಲ ಏನ್ ಬೇಕಾದ್ರೆ ಏನಾದ್ರೂ ಕೂಡ ಆಕಾಶ ವ್ಯತ್ಯಾಸ ಆಗುತ್ತೆ. ನೀವು ಆಕಾಶನ ಕತ್ತರಿಸಾಕಕ್ಕಾಗಲ್ಲ, ಚಿಂದಿ ಮಾಡಿ ಸುಟ್ಟು ಹಾಕಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಎಷ್ಟು ಫೈನ್ ಇದೆ ಉಪಮಾನ ಇದೆ. ಆಕಾಶ ಇದ್ದಂಗೆ ನಾವು ಇರ್ಬೇಕು ಅಂತ. ಕೂಟಸ್ಥ ಏನು ವ್ಯತ್ಯಾಸ ಆಗಲ್ಲ, ಅದು ವಿಕಾರ ಆಗೋದಿಲ್ಲ. ಈ ಕೆಲವರು ಹೆಂಗಿದೆ ವಿಪರೀತ ಮನಸ್ಸು ದುರ್ಬಲತೆ ಅಂತಂದ್ರೆ, ಅವರು ಯಾರೊಬ್ರು ಇದ್ದಾರೆ ನಮ್ಮ ಸಂಬಂಧಿಕ, ಅವ್ರ ಯಜಮಾನರನ್ನ ಕಳ್ಕೊಂಡು ಸುಮಾರು 1 ವರ್ಷ ಆಯ್ತು. 1 ವರ್ಷ ಆದ್ರೂ ಕೂಡ ಈಗಲೂ ಬಿಕ್ಕಿ ಅಳ್ತಿರ್ತಾರೆ ಅಂತಂದ್ರೆ ಅವ್ರ ಮನಸ್ಸು ಎಷ್ಟು ದುರ್ಬಲತೆ ಇರಬೇಕು. ಯಾಕೆಂದ್ರೆ ಮತ್ತೇನೋ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ಟ ಪಾಪ, ಕೆಲಸದ ದುಃಖ ಆಗೋದು. 82 ವರ್ಷ ಆಗಿದ್ದಂತ ವ್ಯಕ್ತಿಯೊಬ್ರು ಹೋದ್ರೆ ಪ್ರಪಂಚದ ನಿಯಮನೇ ಅದು. ಏನೋ ಆಕ್ಸಿಡೆಂಟ್ ಆಯ್ತು ಮತ್ತೆ ದುಃಖ ಆಗ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ, ಎಕ್ಸ್ಪೆಕ್ಟೆಡ್ ಅಲ್ವಾ. ಆದ್ರೂ ಕೂಡ ನಾನು ವರ್ಷಗಟ್ಟಲೆ ಅಳ್ತಾ ಕೂತ್ಕೊಂಡ್ರೆ ಅವರು ಕೂಟಸ್ಥ ಅಂತ ಅವ್ರಿಗೆ ಹೇಳಲ್ಲ. ಒಂಥರ ಗಟ್ಟಿ ಮನಸ್ಸಿರತಕ್ಕಂಥವ್ರು ಮತ್ತು ಪ್ರಪಂಚದ ಅರ್ಥ ಮಾಡ್ಕೊಂಡಿರ್ಬೇಕು. ಹುಟ್ಟು ಸಾವು, ರೋಗ ರುಜಿನ, ರೋಗ ಭೋಗ ಇದೆಲ್ಲವೂ ಕೂಡ ಮನುಷ್ಯನಿಗೆ ಬರುವಂಥದ್ದು. ಕಷ್ಟಗಳು ಬಂಡೆಗೆ ಬರುತ್ತಾ? ಯಾವ್ದಕ್ಕೂ ಬರಲ್ಲ. ಕಷ್ಟ ಬರೋದೇ ಮನುಷ್ಯನಿಗೆ. ಅದೆಲ್ಲೂ ಬಂದಾಗ ಹೇಗಿರ್ಬೇಕು ಅಂದ್ರೆ ಕೂಟಸ್ಥ ಆಕಾಶದಂತೆ ಇರಬೇಕು. ನಿರ್ವಿಕಾರ ಭಾವನೆ ಇರಬೇಕು. ನಿಜ ತಾತ್ಕಾಲಿಕ ಸ್ವಲ್ಪ ಅಪ್ಸೆಟ್ ಆಗ್ತೀವಿ, ಸ್ವಲ್ಪ ಹೊತ್ತಷ್ಟೇ, ಬೇಗ ರಿಕವರಿ ಆಗಬೇಕು. ಇದು ಪ್ರಪಂಚದ ನಿಯಮ ಅನ್ಕೊಂಡು ಶಾಂತವಾಗಿರಬೇಕು. ಆಮೇಲೆ ವಿಜಿತ ಇಂದ್ರಿಯ, ಇಂದ್ರಿಯಗಳು ಅಂದ್ರೆ ವಿಶೇಷವಾಗಿ ಜ್ಞಾನೇಂದ್ರಿಯಗಳು. 5 ಜ್ಞಾನೇಂದ್ರಿಯ ಅಲ್ಲ, ಕಣ್ಣು, ಮೂಗು, ನಾಲಿಗೆ, ಕಿವಿ ಮತ್ತು ಚರ್ಮ. ಇದನ್ನ ಜಿತ ಅಂದ್ರೆ ಗೆಲ್ಲುವುದು, ವಿಜಿತ ಅಂದ್ರೆ ವಿಶೇಷವಾಗಿ ಗೆಲ್ಲುವುದು. ಅಂದ್ರೆ ಚೆನ್ನಾಗಿ ಗೆದ್ದಿರ್ಬೇಕು. ಅದನ್ನ ಗೆದ್ದಿರ್ಬೇಕು ಅಂದ್ರೆ ಏನರ್ಥ? ಉದಾಹರಣೆಗೆ ಯಾವುದೋ ಒಂದು ಸುದ್ದಿ ಕೇಳಿದ್ವಿ,
ಏನೋ ಒಂದು ವಿಷಯ ಗೊತ್ತಾಯ್ತು, ಕಿವಿ ಮೇಲೆ ಆ ವಿಷಯ ಬಿತ್ತು. ಅಪ್ಸೆಟ್ ಆಗ್ಬಾರ್ದು. ನಾವು ಯೋಚನೆ ಮಾಡುತ್ತದೆ ಯೋಚನೆ ಮಾಡ್ಬೇಕು, ಅದರ್ವೈಸ್ ಜಸ್ಟ್ ಡ್ರಾಪ್ ಇಟ್. ಅದು ಇಲ್ಲಿ ಗೆದ್ದಿದ್ವಿ, ಏನೋ ನೋಡಿದ್ವಿ, ಯಾವ್ದೋ ಬಹಳ ಚೆನ್ನಾಗಿರುವಂತ ಒಂದು ಸೀರೆ ನೋಡುದು ಕಣ್ಣಿನ ಧರ್ಮ, ಕಣ್ಣಿನ ಧರ್ಮ ಅದು ನೋಡುತ್ತೆ. ನೋಡ್ತಾ ಇದ್ದಂಗೆ ಮನಸ್ಸಿಗೆ ಅದನ್ನ ಹಚ್ಕೊಂಡು ಅದು ತಗೊಳ್ಳೋ ತನಕ ನಾವು ಆಗೋದೇ ಇಲ್ಲ, ಬೇಕೇ ಬೇಕು ಅಂತ ಕುತ್ಕೊಂಡ್ಬಿಟ್ರೆ ಆಗ ಇಂದ್ರಿಯಗಳಿಗೆ ನಾವು ಸೋತಂಗ ಆಗತ್ತೆ. ನಮ್ಗೆ ಬೇಕು ಬೇಡ ನಿಶ್ಚಯ ಮಾಡತಕ್ಕಂಥದ್ದು ಈ ಅಟ್ರಾಕ್ಷನ್ಸ್ ಇಂದಲ್ಲ, ಗೆದ್ದಿರ್ಬೇಕದು. ಇಂಥದ್ದು ಬೇಕೇ ಬೇಕು ಅಂತ ಇಂದ್ರಿಯಗಳು ಕೇಳಿದ್ದೆಲ್ಲ ಕೊಡ್ಸಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಗೆದ್ದಿರ್ಬೇಕು ಅದನ್ನ. ವಿಜಿತ ಇಂದ್ರಿಯ, ಹೀಗೆ ಇಂಥವ್ರಿಗೆ ಯುಕ್ತ ಇತಿ ಉಚ್ಯತೆ. ಯಾರಿಗೆ ಅಂತಂದ್ರೆ ಸಮಲೋಷ್ಟ ಅಶ್ಮ ಕಾಂಚನ, ಎರಡನೇ ಸಾಲು. ಲೋಷ್ಟ ಆಶ್ಮ ಕಾಂಚನ, ಮಣ್ಣು ಕಲ್ಲು ಚಿನ್ನ. ಲೋಷ್ಟ ಅಂದ್ರೆ ಮಣ್ಣು, ಆಶ್ಮ ಅಂದ್ರೆ ಸಾರಿ ಲೋಷ್ಟ ಅಂದ್ರೆ ಕಲ್ಲು, ಆಶ್ಮ ಅಂದ್ರೆ ಮಣ್ಣು, ಕಾಂಚನ ಅಂದ್ರೆ ಚಿನ್ನ. ಮೂರನ್ನೂ ಕೂಡ ಸಮನಾಗಿ ಕಾಣಬೇಕು. ಅರ್ಥಾತ್ ನಮ್ಗೆ ಮಣ್ಣನ್ನು ಕಂಡ್ರೆ ಕಲ್ಲನ್ನು ಕಂಡ್ರೆ ನಮ್ಗೆ ಏನ್ ಭಾವನೆ ಇರುತ್ತೆ? ನಿರ್ಭಾವುಕತೆ, ನಮ್ಗೆ ಏನು ಅನ್ಸೋದೇ ಇಲ್ಲ ಅಲ್ವಾ? ಮಣ್ಣ ಮೇಲೆ ನೋಡ್ಕೊಂಡು ಹೋಗ್ತಾ ಇರ್ತೀವಿ, ಕಲ್ಲು ನೋಡ್ತಾ ಇರ್ತೀವಿ, ಏನು ಏನು ಅನ್ಸಲ್ಲ. ಹಾಗೇನೆ ನಮ್ಗೆ ಚಿನ್ನ ಅಂದ್ರೆ ಇಲ್ಲಿ ಸಂಪತ್ತು ಅಂತ. ಸಂಪತ್ತು ಬಂತಪ್ಪ, ಯಾವ್ದೋ ಪ್ರಾರಬ್ಧ ಕರ್ಮವಶಾತ್, ಜನ್ಮಾಂತರದ ಪುಣ್ಯ ಕರ್ಮವಶಾತ್ ಇದ್ದಕ್ಕಿದ್ದಕ್ಕೆ ಯಾವ್ದು ಆಸ್ತಿಯಪ್ಪ ಅಷ್ಟು ಕೋಟಿ ರೂಪಾಯಿ ಬಂದ್ಬಿಟ್ಟು, 100 ಕೋಟಿ ರೂಪಾಯಿ ಬಂದ್ಬಿಟ್ಟು, ಅವಾಗ ಹೇಗಿರ್ಬೇಕು? ಶಾಂತ ಇರ್ಬೇಕು. ಸಮಲೋಷ್ಟ ಕಾಂಚನ, ಕಾಂಚನ ಚಿನ್ನ ಅಂತಂದ್ರೆ ಸಂಪತ್ತು ಅಂತ. ಅಪ್ಸೆಟ್ ಆಗ್ಬಾರ್ದು, ಶಾಂತವಾಗಿರ್ಬೇಕು, ಕೂಟಸ್ಥ. ಹೀಗೆ ಯಾರಿರ್ತಾರೋ ಅಂತವ್ರು ಏನ್ ಕರೀತಾರೆ ಅಂದ್ರೆ ಅಂತವ್ರು ಯೋಗಿ ಇತಿ ಉಚ್ಯತೆ, ಅಂತವ್ರಿಗೆ ಯೋಗಿ ಅಂತ ಕರೀತಾರೆ. ಅಂದ್ರೆ ಅಂತವನು ಯುಕ್ತ ಅಂತಂದ್ರೆ ಅವನಿಗೆ ದೇವರ ಅರ್ಥವಾಗಿದೆ ಅಂತ ಅರ್ಥ. ಅಂದ್ರೆ ಪಾಸಿಟಿವ್ ಆಗಿ ತಗೋಬೇಕು ನಾವು. ಏನಂತಂದ್ರೆ ಸಂಪತ್ತು ಬೇಡ, ಸುಖ ಬೇಡ, ಏನು ಬೇಡ, ಉಪವಾಸ ಇದ್ಬಿಡು ಅಂತ ಹೇಳ್ತಿಲ್ಲ. ಏನೇ ಬೇಕಾದ್ರೂ ಸುಖವನ್ನು ಅನುಭವಿಸಿ, ಒಂದು ಇತಿ ಮಿತಿಲಿ ಇರ್ಬೇಕದು ಅಷ್ಟೇ. ಒಂದು ಮತ್ತೆ ಅದ್ರಲ್ಲೇ ಮುಳುಗೋಗ್ಬಿಡ್ಬಾರ್ದು. ತಿನ್ಲೇಬೇಕು ಅಲ್ವಾ, ಮನುಷ್ಯನ್ ತಿಂದೇ ಇದ್ರೆ ಆಗೋದಿಲ್ಲ. ತಿನ್ಬೇಕು ಅಂತ ನಾಲ್ಗೆಯನ್ನೇ ತೃಪ್ತಿ ಪಡಿಸೋದ್ರಲ್ಲಿ ಜೀವನ ಕಳೆದ್ಬಿಟ್ರೆ ನಮ್ಗೆ ಅದು ತಿನ್ನೋದು ಗೊತ್ತಿರುತ್ತೆ, ಒಳಗಡೆ ಏನಂತೆ ಗೊತ್ತಿರೋದಲ್ಲ. ಆ ಬಾಯಿಗೆ ಸ್ವಲ್ಪ ರುಚಿ ಇರುತ್ತೆ, ಒಳ್ಳೆ ರುಚಿ ರುಚಿಯಾಗಿ ತಿನ್ಬೇಕು. ಎಷ್ಟು ತಿನ್ಬೇಕು, ಅದಕ್ಕೆ ಎಷ್ಟು ದಾಸರಾಗಬೇಕು ಯೋಚನೆ ಮಾಡು. ಅದನ್ನೇ ಅದ್ರ ಹುಚ್ಚಿಡ್ಬಿಟ್ಟು ತಿನ್ನೋ ತಿಂಡಿ ಪೋತು ಅಂತ ಅನ್ಸುತ್ತೆ. ಅದರಿಂದ ಎಲ್ಲ ಇಂದ್ರಿಯಗಳು ಯಾರು ನಿಗ್ರಹ ಮಾಡ್ಕೊಂಡಿರ್ತಾರೋ, ಮತ್ತು ಎಷ್ಟೇ ಸಂಪತ್ ಬರ್ಲಿ ಬರ್ದೇ ಹೋಗ್ಲಿ, ಬಂದ್ರು ಒಂದೇ ತರ ಅಂದ್ರೆ ಇದ್ರೆ ಎಕ್ಸೈಟ್ ಆಗ್ಬಾರ್ದು ಅಂತ, ಅಹಂಕಾರ ಪಟ್ಕೊಳಕ್ ಹೋಗ್ಬಾರ್ದು. ಹೀಗೆ ಯಾರು ಇರ್ತಾರೋ ಅಂತವ್ರಿಗೆ ಯೋಗಿ ಅಂತ ಕರೆಯುತ್ತಾರೆ. ಅಂತವ್ರಿಗೆ ಧ್ಯಾನ ಮಾಡೋದಕ್ಕೆ, ಧ್ಯಾನ ಯೋಗಿ ಆಗೋದಕ್ಕೆ ಸಾರ್ಥಕತೆ ಇದೆ. ಅದೇನಾಯ್ತಲ್ಲಿಗೆ ಜ್ಞಾನ ಮತ್ತು ವಿಜ್ಞಾನ ಮತ್ತೆ ತೃಪ್ತಿ ಇರ್ತಕ್ಕಂಥ ಮನಸ್ಸು. ನಮ್ಗೆ ಯಾಕೆ ಟೆನ್ಷನ್ ಆಗುತ್ತೆ ಗೊತ್ತಾ? ಅತೃಪ್ತ ಮನಸ್ಸನ್ನು, ಅದ್ ಸಿಕ್ಲಿಲ್ಲ, ಇದ್ ಸಿಕ್ಲಿಲ್ಲ, ಇದ್ ಬೇಕಾಯ್ತು, ಅದ್ ಬೇಕಾಯ್ತು, ಕೊಡ್ಲಿಲ್ಲ, ಇದಾಗ್ಲಿಲ್ಲ, ಯಾವಾಗಲೂ ಚಿಂತೆ ಮಾಡ್ತಿರೋದಾ? ಇಲ್ಲ ವ್ಯವಹಾರದ ಚಿಂತೆ, ದುಡ್ಡು ಪೇಮೆಂಟ್ ಸಿಕ್ಕಿಲ್ಲ, ಅವ್ರು ದುಡ್ಡು ಕೊಡ್ಬೇಕಾಯ್ತು, ಕೊಡ್ಲಿಲ್ಲ, ನೆಕ್ಸ್ಟ್ ಆರ್ಡರ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಅಥವಾ ಕೆಲಸದಲ್ಲಿ ಹೋದ್ರೆ ನೆಕ್ಸ್ಟ್ ಪ್ರಮೋಷನ್ ಯಾವಾಗ ಸಿಗುತ್ತೆ, ನಮ್ಗೆ ಸಂಬಳ ಯಾವಾಗ ಹೈಕ್ ಮಾಡ್ತಾರೆ, ಅನೇಕ ಇರ್ತಾರೆ. ಅದ್ರ ರೌಂಡ್ ದಿ ಕ್ಲಾಕ್ ಅದೇ ಯೋಚನೆ ಮಾಡ್ತಿರುವಂಥದ್ದು. ಆ ರೀತಿ ರಾಜಸಿಕತೆ ಬೆಳೆಸ್ಕೋಬಾರ್ದು. ತೃಪ್ತ ಆತ್ಮ ಅಂದ್ರೆ ಮನಸ್ಸು ತೃಪ್ತಿಯಿಂದಿರ್ಬೇಕು. ಭಗವಂತ ನೀ ಕೊಟ್ಟಿದ್ದಿ, ನೀ ಕೊಟ್ಟಿರೋದೇ ನಿಬಿಡವಾಗಿದೆ, ಬೇಕಾದಷ್ಟಿದೆ, ನೀನು ತುಂಬಾ ಥ್ಯಾಂಕ್ಸ್ ಅಪ್ಪ ಅಂತ ಹೇಳ್ಬೇಕು. ಅದಕ್ಕೆ ತೃಪ್ತ ಆತ್ಮ ಅಂತ. ಹೀಗಿದ್ರೆ ಅಂತವನು ಧ್ಯಾನ ಯೋಗಿ ಆಗಕ್ಕೆ ಅವನಿಗೆ ಅರ್ಹತೆ ಇದೆ. ನಾಟ್ ಆಲ್ ಪೀಪಲ್ ಕ್ಯಾನ್ ಡೂ ಮೆಡಿಟೇಷನ್. ಯಾವಾಗ ಮೆಡಿಟೇಷನ್ ಮಾಡಕ್ ಸಾಧ್ಯ ಆಗುತ್ತೆ ಅಂತಂದ್ರೆ ಮನಸ್ಸು ಶಾಂತವಾಗಿದ್ದಾಗ ಮತ್ತು ಶಾಂತಗೊಳಿಸಿ ಭಗವಂತನನ್ನ ದೇವರಲ್ಲಿ ನೆಲೆಸುಗೊಳಿಸಲಿಕ್ಕೆ ಧ್ಯಾನ ಅಂತಾರೆ. ಅದಕ್ಕೆ ಬರುತ್ತೆ ಮುಂದೆ ಹೇಗೆ ಅಂತ ಆಮೇಲೆ ಹೇಳ್ತೀನಿ. ಈಗ ನೋಡಿ ಇನ್ನೊಂದ್ಸರಿ ಶ್ಲೋಕ ಓದ್ಬಿಡ್ತೀನಿ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ. ಯುಕ್ತ ಅಂದ್ರೆ ಕೂಡ್ಕೊಂಡು ಅಂತ, ಮತ್ತೆ ಇತಿ ಉಚ್ಯತೆ, ಇತ್ಯುಚ್ಯತೆ ಅಂತ ಆಗ್ತದೆ. ಯೋಗಿ ಸಮಲೋಷ್ಟಾಶ್ಮ ಕಾಂಚನ,
ಯಾವಾಗ್ಲೂ ಏನೇ ಆದ್ರೂ ಕೂಡ ನಾವು ವ್ಯತ್ಯಾಸ ಆಗ್ಬಾರ್ದು ಅಂತಂದ್ರೆ ಸಂತೋಷ ಪಡಬಾರ್ದು ಅಂತಂತಲ್ಲ, ಅಳ್ತಾ ಇರ್ಬೇಕು ಅಂತಂತಲ್ಲ, ಸಂತೋಷವಾಗಿರ್ಬೇಕು. ಡೋಂಟ್ ಗೆಟ್ ಎಕ್ಸೈಟೆಡ್ ಅಂತ ಅರ್ಥ ಅಷ್ಟೇ. ಆಮೇಲೆ 9ನೇ ಶ್ಲೋಕ. ಸುಹೃನ್ಮಿತ್ರಾರ್ಯುದಾಸೀನಃ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸುಹೃನ್ ಮಿತ್ರ ಅರಿ, ಸುಹೃನ್ ಮಿತ್ರ ಅಲ್ಲ, ಸುಹೃನ್ ಮಿತ್ರ ಉದಾಸೀನಃ ಮಧ್ಯಸ್ಥಃ ದ್ವೇಷ್ಯ ಬಂಧುಷು ಸಾಧುಷು ಅಪಿ ಚ ಪಾಪೇಷು ಸಮಬುದ್ಧಿ ವಿಶಿಷ್ಯತೆ. ಇಲ್ಲಿ ಸುಹೃನ್ ಮಿತ್ರ, ಆಮೇಲೆ ಅಲ್ಲಿ ಮಧ್ಯದಲ್ಲಿ ಅರಿ ಅಂತ ಶಬ್ದ ಇದೆ. ಅದೆರಡು ಸೇರ್ಕೊಂಡ್ಬಿಟ್ರೆ ಮಿತ್ರ ಉದಾಸೀನ ಅಂತ. ಹರಿ ಪ್ಲಸ್ ಉದಾಸೀನ. ಸಾಧುಷು ಅಪಿ ಚ ಪಾಪೇಶು ಸಮಬುದ್ಧಿರ್ ವಿಶೇಷತೆ. ಜಗತ್ತಿನಲ್ಲಿ ಅನೇಕ ತರ ಜನ ಇರ್ತಾರೆ, ಅನೇಕ ತರ ಜನ ಇರ್ತಾರೆ. ಇಷ್ಟು ಜನ ಇದ್ರು ಅಷ್ಟು ವ್ಯತ್ಯಾಸ ಇರ್ತಾರೆ. ಅವ್ರೆಲ್ಲರಲ್ಲೂ ಕೂಡ ನಮ್ದು ಸಮಬುದ್ಧಿ ಇದ್ರೆ ಅಂತವನಿಗೆ ವಿಶಿಷ್ಯ ಅಂತಾರೆ, ವಿಶೇಷವಾದಂತ ವ್ಯಕ್ತಿ ಅಂತ ಕರೀತಾರೆ. ಸಮಬುದ್ಧಿ ಇರಬೇಕು. ಸಮಬುದ್ಧಿ ಅಂದ್ರೆ ಸರಿಯಾದಂತ ಬುದ್ಧಿ ಇರಬೇಕು, ಒಂದರ್ಥ. ಇನ್ನೊಂದು, ಭಗವಂತ ಎಲ್ಲರೂ ಇದ್ದಾನೆ, ನಾವು ಶಾಂತವಾಗಿರ್ಬೇಕು. ಎಲ್ರು ನೋಡ್ತಾ ಇರ್ತೀವಿ, ನೋಡಿದ್ರ ಬಗ್ಗೆಲ್ಲ ಅಪ್ಸೆಟ್ ಆಗ್ತಾ ಹೋದ್ವಿ ನಾವು. ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತಂದ್ರೆ ನಮ್ಮ ಮನಸ್ಸು ಹಾಳಾಗೋಗ್ಬಿಡುತ್ತೆ, ಸಮಚಿತ್ತತೆ ಇರಲ್ಲ. ಶಾಂತವಾಗಿರ್ಬೇಕು. ಎಂತೆಂತ ಅವ್ರು ಅಂತೀರಿ, ಫಸ್ಟ್ ಸುಹೃತ್ ಅಂತಂದ್ರೆ ಬಹಳ ಬೇಕಂತ, ಬಹಳ ಪ್ರೀತಿ ಮಾಡ್ತಾರೆ, ಏನೇನೋ ಅಪೇಕ್ಷೆ ಮಾಡಿ ಸಹಾಯ ಮಾಡ್ತಾರೆ, ಅಥವಾ ನಮ್ಮ ಬಗ್ಗೆ ಪ್ರೀತಿ ತೋರಿಸ್ತಾರೆ, ಅವ್ರಿಗೆ ಸುಹೃತ್ ಅಂತ ಕರೀತಾರೆ. ಅವರ ಮಿತ್ರರು ಅಂದ್ರೆ ಸ್ನೇಹಿತರು. ಸ್ನೇಹಿತರು ಅಂತಂದ್ರೆ ಗೊತ್ತೇ ನಿಮ್ಗೆ ವ್ಯತ್ಯಾಸ. ಸುಹೃತ್ ಅಂತಂದ್ರೆ ನಮ್ಗವ್ರು ಏನು ಗೊತ್ತೇ ಇಲ್ಲ, ಆದ್ರೂ ಒಳ್ಳೇದ್ ಮಾಡ್ತಾರೆ. ಮಿತ್ರ ಅಂದ್ರೆ ನಾವು ಅವ್ರು ಒಡನಾಟ ಇರ್ತಕ್ಕಂಥ ವ್ಯಕ್ತಿಗಳು. ಉದಾಸೀನ, ಇನ್ ಕೆಲವರು ಅಂದ್ರೆ ಸ್ನೇಹಿತರು ಅಲ್ಲ, ಸುಹೃತ್ತು ಅಲ್ಲ, ಅವರು ನಾವು ಪರಿಚಯ ಇದ್ದಾರೆ ಅಷ್ಟೇ. ಅವ್ರಿಗೇನ್ ನಮ್ ಕಂಡ್ರ ವಿಶೇಷವಾದ ಆಸಕ್ತಿ ಇಲ್ಲ. ಉದಾಸೀನ. ಇನ್ನು ಅವ್ರ ರಸ್ತೆ ಹೋಗ್ಬೇಕಾದ್ರೆ ಕೆಲವು ಜೊತೆ ಸ್ನೇಹಿತರು ಸಿಗ್ತಾರೆ, ಓ ಏನಯ್ಯ ಮಾತಾಡ್ತೀವಿ, ದಿವಸ ಆಯ್ತು ನೀನ್ ನೋಡಿತರ ಮಾತಾಡ್ತೀವಿ. ಆದ್ರೆ ಉದಾಸೀನ ಅಂತಾರೆ ಕೆಲವರು, ಅಲೋ ಅಂತ ಹೋಗ್ತಾರೆ ಅಷ್ಟೇ, ನಗ್ತಾರೆ ಅಷ್ಟೇ ಮುಗುಳ್ನಾಗೆ, ಅಂತವ್ರಿಗೆ ಉದಾಸೀನ. ಅವನೇ ಮಧ್ಯಸ್ಥ. ಇವರು ಮಧ್ಯಸ್ಥರು ಅಂತಂದ್ರೆ ಅಕಸ್ಮಾತ್ ಏನಾದ್ರು ಎರಡು ಪಕ್ಷಗಳ ಮಧ್ಯೆ ಜಗಳ ಆಯ್ತು, ಮನಸ್ತಾಪ ಬಂತು, ಏನಾಯ್ತು ಅಂದ್ರೆ ಅವ್ರು ಬಂದು ಬಿಡಿಸ್ತಕ್ಕಂಥವ್ರು, ಇಬ್ರಿಗೂ ಸಮಾಧಾನ ಹೇಳ್ತಾರೆ, ಹಿರಿಯರು ಇರ್ತಾರೆ ಅವ್ರ ಮಧ್ಯೆ. ಅದಲ್ಲದೆ ದ್ವೇಷ, ಅದೇ ದ್ವೇಷ ಮಾಡ್ತಕ್ಕಂಥವ್ರು ಇರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಈ ನಾವು ಒಳ್ಳೆಯವರು ಕೆಟ್ಟವ್ರ ಪ್ರಶ್ನೆ ಬೇರೆ, ನಮ್ ಕಂಡಾಗಲ್ಲ ಅವ್ರು. ಅವ್ರ ಮುಖ ಕಂಡ್ರಾಗಲ್ಲ ಅಂತಂತಾರೆ. ನಾವೇನ್ ಮಾಡೋಣ? ಯಾಕೆ ಅಂತ ಗೊತ್ತಿಲ್ಲ. ಕೆಲವ್ರು ಕಂಡ್ರಾಗಲ್ಲ. ಅದೊಂಥರ ಇದು ಸೀಕ್ರೆಟ್, ನಮ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ? ಹಾವು ಮುಂಗುಸಿ ಇದೆ. ಈಗ ಹಾವನ್ ಕಂಡ್ರೆ ಮುಂಗುಸಿಗೆ ಆಗಲ್ಲ. ಅದೇ ತರ ಇಲಿ ಮತ್ತೆ ಬೇಕು, ಹಾಗೆಲ್ಲ ಪ್ರಾಣಿಗಳು ಇರ್ತವೆ ಹಂಗೆ. ಒಂಥರ ಈ ಅದೇ ತರ ಮನುಷ್ಯರು ಕೂಡ ಕೆಲವ್ರಿಗೆ ಕೆಲವು ಕಂಡ್ರೆ ಏನೋ ದ್ವೇಷ, ಯಾಕೆ ಗೊತ್ತಿಲ್ಲ. ಪ್ರಾರಬ್ಧ ಕರ್ಮ ಅಂತ ಗೊತ್ತಿಲ್ಲ ಯಾಕೆ ಹೀಗೆ ದ್ವೇಷ ಅಂತವ್ರು. ಆಮೇಲೆ ಬಂಧುಗಳು. ಈ ಬಂಧುಗಳು ಅಂದ್ರೆ ಇವೆಲ್ಲಕ್ಕಿಂತ ವ್ಯತ್ಯಾಸ ಇರುತ್ತೆ. ಈ ಬಂಧುಗಳು ಹೆಂಗೆ ಅಂತಂದ್ರೆ, ನಾವು ಮದುವೆ ಮುಂಜಿ ಕಾರ್ಯಕ್ರಮ ಅವ್ರನ್ನ ಕರಿಬೇಕು. ಕರೀದೇ ಇದ್ರೆ ಆಡ್ಕೋತಾರೆ, ಅದಕ್ಕೋಸ್ಕರ ಕರಿಬೇಕು. ಸ್ವಲ್ಪ ಪ್ರೀತಿ ಇರುತ್ತೆ, ಪ್ರೀತಿ ಇರಲ್ಲ ಅಂತಂತಲ್ಲ. ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ನಮ್ಗೆ ಫ್ಯಾಮಿಲಿ ಬೇಕಾದಂತವ್ರಿಗೆಲ್ಲ ಬಂಧುಗಳು ಕರೀತಾರೆ ಇವ್ರುಗಳು. ಆಮೇಲೆ ಸಾಧುಗಳು ಅಂದ್ರೆ ಕೆಲವಿಷ್ಟು ಜನ ಒಳ್ಳೆ ಜನಗಳು, ಇವ್ರು ಯಾರು ಅಲ್ಲದೆ ಇರ್ತಕ್ಕ ಅವ್ರೊಂದಿಷ್ಟು ಜನ. ಅಪಿ ಇದು ಕೂಡ ಅಂತ ಮತ್ತು ಇದಲ್ಲದೆ ಪಾಪೇಶು, ಕೆಲವರು ಪಾಪಿಗಳು, ಕೆಟ್ಟವರು ಅವರು, ಅದು ನಮ್ಗೆ ಗೊತ್ತಿರೋರು, ನೋಡಿದೀವಿ ಅವ್ರನ್ನ. ಅವರು ಈ ತರ ಅನೇಕ ತರ ಜನಗಳು ಯಾರಿದ್ದಾರೆ, ಇವರೆಲ್ಲರಲ್ಲೂ ಕೂಡ ನಮ್ಗೆ ಸಮಬುದ್ಧಿ ಇರ್ಬೇಕು ಅಂತಂದ್ರೆ ಸರಿಯಾದಂತ ಬುದ್ಧಿ ಇರ್ಬೇಕು. ಅಥವಾ ಅವ್ರನ್ನೆಲ್ಲ ನೋಡಿದಾಗ ಹೇಗ್ ನಡ್ಕೊಳ್ಬೇಕು ಅಂತ ನಮ್ಗೆ ಗೊತ್ತಿರ್ಬೇಕು. ಎರಡನೇದಾಗಿ ಅವ್ರನ್ನೆಲ್ಲ ಕಂಡಾಗ, ಮಾತಾಡಿಸಿದಾಗ, ಪರಿಚಯ ಏನೇ ಆದ್ರೂ ಕೂಡ ನಮ್ಮ ಮನಸ್ಸು ವಿಕಾರ ಆಗಬಾರ್ದು, ಸಮಬುದ್ಧಿ ಇರ್ಬೇಕು. ವಿಕಾರ ಗೊತ್ತಲ್ಲ, ಯಾರನ್ನ ನೋಡ್ತೀವಿ ಫುಲ್ಲು ಕೋಪಿಸ್ಕೊಂಡ್ಬಿಟ್ವಿ,
ಇನ್ನ ನೋಡಿದ್ರೆ ಬಹಳ ಎಮೋಷನ್ ಆಗ್ಬಿಡ್ತೀವಿ. ಹಾಗೇನು ಆಗಬಾರ್ದು, ಶಾಂತ ಚಿತ್ತತೆ ಇರಬೇಕು. ಈ ಶಾಂತತೆ ಮೇಂಟೈನ್ ಮಾಡ್ಕೊಂಡವ್ರಿಗೆ ಧ್ಯಾನ ಮಾಡಕ್ಕೆ ಅರ್ಹತೆ ಬರ್ತದೆ. ಫಸ್ಟ್ ಇದೆಲ್ಲ ರೆಡಿ, ಮೆಂಟಲ್ ರೆಡಿ ಮಾಡ್ಕೊಳ್ಳಿ. ಕೆಲವರಿಗೆ ಏನ್ ಕಾರಣ ಗೊತ್ತಿಲ್ಲ, ಸೊಸೆ ಕಂಡ್ರೆ ಆಗಲ್ಲ, ಯಾಕೆ ಏನ್ ಗೊತ್ತಿಲ್ಲ. ಅಥವಾ ಸೊಸೆಗೆ ಅತ್ತೆ ಕಂಡ್ರೆ ಆಗಲ್ಲ, ಯಾಕೆ ಏನ್ ಗೊತ್ತಿಲ್ಲ. ಸುಮ್ನೆ ಹೇಳ್ತಾರೆ ಅದ್ ಯಾವ್ದು ಕಾರಣ ಅಲ್ಲ, ಏನೊಂದು ಮಾನಸಿಕ ದುರ್ಬಲತೆ. ಎಲ್ಲರನ್ನೂ ಪ್ರೀತಿಸ್ಬೇಕು ನಾವು, ಇರ್ರೆಸ್ಪೆಕ್ಟಿವ್ ಅವ್ರ ಸೊಸೆನೋ ಅತ್ತೆನೋ ಮತ್ತೊಬ್ರು, ಎಲ್ಲರಲ್ಲೂ ಕೂಡ ಒಂದು ಶಾಂತ ಬುದ್ಧಿ ನಮ್ಗಿರ್ಬೇಕು. ಈ ರೀತಿ ಇರಬೇಕು. ಹಾಗಿದ್ರೆ ಅದಕ್ಕೆ ಸಮಬುದ್ಧಿ ಅಂತ. ಈ ರೀತಿ ಯಾರು ಡೆವಲಪ್ ಮಾಡ್ಕೊತಾರೋ ಅಂತವ್ರಿಗೆ ವಿಶೇಷ ವ್ಯಕ್ತಿಗಳು ಅಂತಂದ್ರೆ ಶ್ರೇಷ್ಠ ವ್ಯಕ್ತಿಗಳು ಅಂತ ಹೇಳ್ತಾರೆ. ಶಾಂತ ಚಿತ್ತತೆ ಬಹಳ ಸಿಗ್ತಾರೆ, ತುಂಬಾ ಜನ ಇದಾರೆ, ಇಲ್ಲ ಅಂತ ಈ ತರ ಆಗ್ಬೇಕು ಪ್ರಯತ್ನ ಅಂತ. ಎಕ್ಸಾಂಪಲ್ಸ್ ತುಂಬಾ ಜನ ಇರ್ತಾರೆ, ಕೇಳ್ಬೋದು ಬೇಕಾರೆ. ಈಗ ಮೋದಿ ಅವರಿಗೆ ಎಷ್ಟು ಜನ ಅವ್ರನ್ನ ಚೋರ್ ಅಂತಾರೆ, ಮೋದಿ ಚೋರ್ ಹೇ ಅಂತಾರೆ, ಮೋದಿ ಹಿಟ್ಲರ್ ಅಂತ ಅಂತಾರೆ, ಮೋದಿ ಚಾಯ್ವಾಲ ಅಂತ ಅಂತಾರೆ, ಮೋದಿ ಸುಮ್ಮನೆ ಬೇಕಾಟು ಸುಳ್ಳು ಅಪವಾದಗಳನ್ನ ಅವ್ರನ್ನ ಹೇಳಿದ ಪ್ರಯತ್ನ ಮುಂಚಿಂದ 10 ವರ್ಷದಿಂದ ನೋಡ್ಕೊಂಡು ಬಂದಿದ್ವಲ್ಲ. ಅವ್ರು ಓದಿ ಎಲ್ಲ ಬರೀ SLC ಓದಿದ್ದಾರೆ ಅಂತ ಹೇಳ್ಕೊಂಡು ದೊಡ್ಡ ಗಲಾಟೆ. ಆಮೇಲೆ ಅವ್ರ ಸರ್ಟಿಫಿಕೇಟ್ ಕೊಟ್ಟು ಏನೋ ಓದಿದ್ದಾರೆ. ಈಗ ಅನೇಕ ಸಂಗತಿಗಳು ಅವರೇ 1000 ಜನ ಸಾಯಿಸ್ಬಿಟ್ರು ಅಂತೆಲ್ಲ ಹೇಳಿದ್ರು. ಇಷ್ಟೆಲ್ಲ ಹೇಳಿದ್ರು ಕೂಡ ನೀವು ನೋಡಿದ್ದೀರಿ ಅಂದ್ರೆ ಮೋದಿ ರಿಯಾಕ್ಟ್ ಆಗಿ ಗಲಾಟೆ ಮಾಡಿರೋದು ಎಂದೂ ಇಲ್ಲ. ಶಾಂತ ಇರ್ತಾರೆ, ಏನು ಹೇಳಲ್ಲ, ಶಾಂತ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಈ ತರ ಇದಕ್ಕೆ ಸಮಬುದ್ಧಿ ಅಂತ ಅಂತಾರೆ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ತಗೊಂಡಂತ ಧ್ಯೇಯ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದು ಅಪ್ಸೆಟ್ ಆಗಬಾರ್ದು ಅಂತ. ಈ ಶ್ಲೋಕ ನೋಡ್ಕೊಳ್ಳಿ. ಸುಹೃನ್ಮಿತ್ರಾರ್ಯುದಾಸೀನಃ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಅನೇಕ ತರ ಜನಗಳಿರ್ತಾರೆ, ಇದ್ರು ಕೂಡ ಯೋಗ್ಯತೆ ಬಂದ್ರೆ ಧ್ಯಾನ ಮಾಡಕ್ಕಾಗತ್ತೆ. ಈ ಅರ್ಹತೆ ಇಲ್ದಿದ್ರೆ ಅಪ್ಸೆಟ್ ಮೈಂಡ್ ಇರತಕ್ಕಂಥವ್ರಿಗೆ ಕೂತ್ಕೊಂಡ್ರೆ ಧ್ಯಾನ ಮಾಡಕ್ ಕೂತ್ಕೊಂಡ್ರೆ ಯಾರ ಮೇಲೆ ಕೋಪ ಶುರು ಆಗತ್ತೆ. ಅದನ್ನ ಧ್ಯಾನ ಮಾಡ್ತಾರವ. 10ನೇ ಶ್ಲೋಕ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸ್ಯ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಈಗೆಲ್ಲರೂ ನನ್ನ ಜೊತೆಗೆ ಹೇಳಿ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸ್ಯ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀರ ಪರಿಗ್ರಹ. ನೋಡಿ, ಇದೆಲ್ಲ ಕ್ವಾಲಿಟೀಸು ನಮ್ಮ ಜೀವನದಲ್ಲಿ ಬೆಳೆಸ್ಕೋಬೇಕು ನಾವು. ಎಷ್ಟೋ ಜನ ಅನ್ಸುತ್ತಲ್ವಾ, ಅಯ್ಯೋ ಇದರೊಂದು 10 ವರ್ಷಕ್ಕೆ ಗೊತ್ತಾಯ್ತು ಚೆನ್ನಾಯ್ತು, 20 ವರ್ಷಕ್ಕೆ ಗೊತ್ತಾಯ್ತು ಚೆನ್ನಾಯ್ತು. ಅರ್ಥಾತ್ ಯಂಗ್ ಏಜ್ ನಲ್ಲಿ ಇವೆಲ್ಲ ಹುಡುಗರನ್ನ ತಿಳಿಸ್ಕೊಡ್ಬೇಕು. ಇವಾಗ ನಮ್ ಕರ್ತವ್ಯ, ನಾವು ತಿಳ್ಕೊಳ್ಬೇಕಂತ ತಿಳ್ಕೊಳ್ಳಿಲ್ಲ. ಈಗಿನವ್ರು ಯಾಕೆ ನಾವು ತಿಳಿಸ್ಕೊಡ್ಬಾರ್ದು? ಅದಕ್ಕೆ ಇದೆಲ್ಲ ಮಾಡ್ತಾ ಇರೋಂಥದ್ದು. ಎಲ್ಲ ಚಿಕ್ಕವರು 10-15 ವರ್ಷ ತಿಳ್ಕೊಂಡ್ಬಿಟ್ರೆ ನೋಡಿ, ಸ್ವಾತಂತ್ರ್ಯ ಬಂದ ನಂತರ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಈಗ ಒಂದು 100 ವರ್ಷದ ಕೆಳಗೆ ಎಂತೆಂಥ ಮಹಾನ್ ವ್ಯಕ್ತಿಗಳೊಂದು ದೇಶದಲ್ಲಿ ಬಂದು, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ತುಂಬಾ ಜನ ಬಂದು ಹೋದ್ರು. ಸಮರ್ಥ ರಾಮದಾಸರು, ಹಿಂದೆ ಎಷ್ಟು ಜನ ಹತ್ರ ಅಲ್ಲ. ಈಗ ಸ್ವಾತಂತ್ರ್ಯ ಬಂದ ನಂತರ ಕಳೆದ 70 ವರ್ಷದಲ್ಲಿ ಎಷ್ಟು ಜನ ಮಹಾಪುರುಷರು ಯಾರಾಗಿದ್ದಾರೆ? 2 ತಲೆಮಾರು ಆಗೋಯ್ತು ಅಂತ ತಿಳ್ಕೊಳ್ಳಿ. ಇಲ್ಲ. ಯಾಕೆ ಅಂತಂದ್ರೆ ಶಿಕ್ಷಣದ ವ್ಯವಸ್ಥೆನಲ್ಲಿ ಸರಿ ಇಲ್ಲ. ಬರೇ ಸಂಪಾದನೆ ಮಾಡಕ್ಕೆ ಎನ್ಬೇಕು ಅಂತ ಶಿಕ್ಷಣ ಕೊಡ್ತಾ ಇರೋದು, ವ್ಯಕ್ತಿತ್ವ ನಿರ್ಮಾಣ ಆಗಬೇಕು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬರ್ತಾ ಇಲ್ಲ. ಸೊ ನಾವೆಲ್ಲ ಕೂಡ ಸೇರ್ಕೊಂಡು ಏನಾದ್ರು ಇಷ್ಟು ಪ್ರಯತ್ನ ಮಾಡೋಣ, ಯೋಚನೆ ಮಾಡಿ. ನೋಡಿ, ಯೋಗಿ ಯುಂಜೀತ ಸತತಂ. ಯೋಗಿಗಳು ಯೋಗಿ ಆಗ್ಬೇಕು ಅಂತಿರ್ತಕ್ಕಂಥವ್ರು ಅವ್ರು ಹೆಂಗಿರ್ಬೇಕು ಅಂತಂದ್ರೆ ಸತತವಾಗಿ ಯುಂಜೀತ, ಯಜ್ಞ ಶಬ್ದದಿಂದ ಬಂದಿರೋದು. ಯುಂಜೀತ ಅವರು ಮನಸ್ಸನ್ನ ಅವರು ಯೋಗ ಅಂತಾರೆ ಸೇರ್ಕೊಳ್ತಾರೆ, ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸ್ಬೇಕು. ಸತತಂ ಅಂದ್ರೆ ಯಾವಾಗಲೂ. ಮತ್ತೆ ಯಾವ ರೀತಿ ಧ್ಯಾನ ಮಾಡೋಕ್ಕಾಗ್ಬರುತ್ತೆ ಅಂತಂದ್ರೆ, ಧ್ಯಾನ ಅಂದ್ರೆ ಚಿಂತನೆ ಮಾಡೋದು. ಅದು ಸತತಂ ಆತ್ಮಾನಂ ರಹಸಿ ಸ್ಥಿತ. ಆತ್ಮಾನಂ ಅಂತಂದ್ರೆ ಮನಸ್ಸನ್ನ ರಹಸಿ ಸ್ಥಿತ, ರಹಸ್ಯವಾಗಿ ಸ್ಥಿತ ಇಡಬೇಕು. ಅರ್ಥಾತ್ ನಾವೇನು ಮಾಡ್ತಾ ಇದ್ದೀವಿ ಅದು ಏಕಾಂತದಲ್ಲೂ ಮಾಡಬೇಕು. ಏಕಾಕಿ ಅಂತ ನೋಡಿ,
ಮುಂದಿನ ಸಾಲ ಧ್ಯಾನ ಮಾಡಕ್ಕೆ ಬಂದ್ರೆ 4 ಜನ ಸೇರ್ಕೊಂಡು ಧ್ಯಾನ ಮಾಡೋದು ಹಂಗ್ ಮಾಡಕ್ಕಾಗಲ್ಲ. ಸಾಮೂಹಿಕ ಪೂಜೆ ಮಾಡಕ್ಕಾಗಲ್ಲ. ಏಕಾಂತ ಬೇಕು ನಮ್ಗೆ. ಏಕಾಂತ ಯಾವಾಗ ಸಿಗತ್ತೆ? ಏಕಾಂತ ಯಾವಾಗ ಸಿಗುತ್ತೆ? ಧ್ಯಾನ ಮಾಡಕ್ಕೆ ಏಕಾಂತ ಸಿಗತ್ತೆ. ಏಕಾಂತದಲ್ಲಿ ಧ್ಯಾನ ಮಾಡೋದು. ಏಕಾಂತ ಅಂದ್ರೆ ಏಕ ಅಂತ ಕೊನೆಗೆ ಒಂದೇ ಅಂತಂದ್ರೆ ಭಗವಂತನ ಮೇಲೆ ಮನಸ್ಸು ಇಡಬೇಕು. ಏಕಾಂತ ಸಾಕಷ್ಟು ಅರ್ಥಗಳಿದೆ. ಅಂದ್ರೆ ನಾವು ಈ ಮನಸ್ಸಿನಲ್ಲಿ ಬೇರೆ ಏನು ಚಿಂತೆನೂ ಬರಬಾರ್ದು. ಊಟ, ತಿಂಡಿ, ಮಲ್ಕೊಳ್ಳೋದು, ನಿಂತ್ಕೊಳ್ಳೋದು, ಹೋಗೋದು, ಬರೋದು, ನಾಳೆ ಬೆಳಿಗ್ಗೆ ಏನ್ ಮಾಡಕ್ಕೋ, ಬರೋ ವಾರ ಏನ್ ಮಾಡಕ್ಕೋ, ಮದುವೆಗೆ ಹೋಗ್ಬೇಕು, ಮುಂಚೆ ಏನು ಚಿಂತೆ ಬರಬಾರ್ದು. ಶಾಂತವಾಗಿ ಕೂತ್ಕೊಂಡು ಕೇವಲ ಮನಸ್ಸನ್ನು ಭಗವಂತನ ಧ್ಯಾನ ಮಾಡ್ತಾ ಕೂತ್ಕೋಬೇಕು, ಸ್ಮರಣೆ ಮಾಡ್ತಾ ಕೂತ್ಕೋಬೇಕು. ಅದು ಏಕಾಕಿ ಅಂತ. ಹೀಗೆ ಆ ಮನಸ್ಸನಿಗೆ ಅಭ್ಯಾಸ ಮಾಡ್ತಾರೆ. ನಮ್ಗೆ ಹೆಂಗೆ ಧ್ಯಾನ ಮಾಡಕ್ಕೆ ಕೂತ್ಕೊಳ್ಳೋದು, ಸ್ವಲ್ಪ ಎಲ್ಲೋ ಶಬ್ದ ಆಯ್ತು, ತೊಟ್ ತೊಟ್ ಅಂತ ನಲ್ಲಿಲಿ ನೀರ್ ಬೀಳ್ತಾ ಇರೋ ಶಬ್ದ, ಪಾತ್ರೆ ಒಳಗಡೆ ಟನ್ ಟನ್ ಸ್ವಲ್ಪ ಶಬ್ದ, ಅಷ್ಟಕ್ಕೆ ಆಗೋಯ್ತು, ಅಪ್ಸೆಟ್, ಫುಲ್ ಅಪ್ಸೆಟ್. ಓಡೋಗಿ ಅದಕ್ಕೆ ಬಟ್ಟೆ ಕಟ್ಟಿ ಮಾಡಿ ಅದನ್ನೇ ಮುಗಿ. ಇಷ್ಟು ಮನಸ್ಸು ವೀಕ್ ಇರುತ್ತೆ. ಅದನ್ನ ಸ್ಟ್ರಾಂಗ್ ಮಾಡ್ಬೇಕು. ಶಬ್ದ ಆಗ್ತಿದ್ರೆ ನಮ್ಗೆ ಕೇಳಿಸ್ಬಾರ್ದು, ಆ ರೀತಿ ಆಗ್ಬೇಕು. ಇದೆಲ್ಲ ಆಗ್ಬೇಕಾಗ್ಬಂದ್ರೆ ಏಕಾಂತ ಅದರ ಅಭ್ಯಾಸ ಮಾಡೋದು. ಏಕಾಂತದಲ್ಲಿ ನಾವು ಇರಬೇಕು, ಮನಸ್ಸನ್ನ ಇಡಬೇಕು. ಯಥ ಚಿತ್ತ ಆತ್ಮ. ಯಥ ಅಂದ್ರೆ ಯತ್ನ ಮಾಡುವುದು, ಪ್ರಯತ್ನ ಮಾಡುವುದು. ವಿಕಾಸತೆ ಬಂದಿದೆ. ಚಿತ್ತ ಆತ್ಮ ಅಂತಂದ್ರೆ, ಚಿತ್ತ ಅಂತಂದ್ರೆ ಮನಸ್ಸು ಮತ್ತು ನಮ್ಮ ನೆನಪಿನ ಶಕ್ತಿ. ಚಿತ್ತ ಅಂದ್ರೆ ನೆನಪಿನ ಕೋಶ. ಅದನ್ನ ನಿಯಂತ್ರಣದಲ್ಲಿ ಇಡಬೇಕು. ನೆನಪಿನ ಕೋಶದಲ್ಲಿ ಏನೇನಿದೆ ಅಂತಂದ್ರೆ ಬೇಕಾಷ್ಟು ಹಳೆ ಸಂಗತಿಗಳಿದೆ. 30 ವರ್ಷ 40 ವರ್ಷ ವಯಸ್ಸಾಗಿದ್ರೆ ಅಷ್ಟು ವರ್ಷದ ಅನುಭವ ಅಲ್ಲಿರುತ್ತೆ. ನಾವು ಸುಮ್ಮನೆ ಕೂತ್ಕೊಳ್ತಾ ಇದ್ದಂಗೆ ಸರ್ರಂತ ಎಲ್ಲ ಆಚೆ ಬರುತ್ತೆ. ರೆಕ್ಕೆ ಪುಕ್ಕ ಹಾಕೊಂಡು ಬರುತ್ತೆ. ಈಗ ಸಾಮಾನ್ಯ ವಯಸ್ಸಾಗಿರುವಂತವ್ರಿಗೆ ಒಂದು 70-75 ವರ್ಷ ಆಗಿದ್ರೆ ಅವ್ರು ಮಲ್ಕೊಂಡ್ರೆ ಕನಸೆಲ್ಲ ಇಲ್ಲಿದ್ ಬಿಡುತ್ತೆ, ಭವಿಷ್ಯದ್ ಬಿಡಕ್ಕ. ಬೀಳೋ ಕನಸೆಲ್ಲ ಬರೀ ಇನ್ನೊಂದೆ 30 ವರ್ಷ 20 ವರ್ಷ ಹಳೆಯದೇನೇನೋ ಕನಸು ಬಿಡ್ತೀವಿ. ಅಂದ್ರೆ ಚಿತ್ತ ಓಪನ್ ಆಗ್ಬಿಡುತ್ತೆ. ಅದಕ್ಕೆ ಅದನ್ನ ನಾವು ನಿಗ್ರಹ ಮಾಡಬೇಕು. ಹಳೇದು ಯಾವ್ದು ನಮ್ ಕಣ್ಮುಂದೆ ಬರಬಾರ್ದು. ಧ್ಯಾನ ಮಾಡಕ್ ಕೂತ್ಕೋಬೇಕು ಅಂತಂದ್ರೆ ಯಥ ಚಿತ್ತ ಆತ್ಮ. ನಮ್ಮ ಮನಸ್ಸು ಚಿತ್ತ ಕಂಟ್ರೋಲ್ ಅಂದ್ರೆ ಹಳೇದೆಲ್ಲ ಪ್ಲಾನ್ ಟು ಲಿವ್ ಇನ್ ದಿ ಪ್ರೆಸೆಂಟ್. ಪ್ರೆಸೆಂಟ್ ನಲ್ಲಿ ಇರ್ಬೇಕು, ವರ್ತಮಾನದಲ್ಲಿ ಇರ್ಬೇಕು. ಅಂದ್ರೆ ಈ ವರ್ತಮಾನದಲ್ಲಿ ಇರೋದೊಂದು ಅರ್ಥ ಏನು ಅಂತಂದ್ರೆ ಹಳೇದನ್ನು ಯೋಚನೆ ಮಾಡ್ಕೊಂಡು ಕೊರಗುವಂಥದ್ದು. ಅಯ್ಯೋ ಅದಿದ್ರು, ಆ ಪ್ರಾಪರ್ಟಿ ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ 10 ಕೋಟಿ ಆಗ್ಬಿಡುದು, ಆ ಮನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಇವ್ರಿದ್ರೆ ಚೆನ್ನಾಗಿರ್ತಿತ್ತು, ಏನೇನೋ ಕಲ್ಪನೆ ಮಾಡ್ಕೊಡ್ತೀವಲ್ಲ, ಅದೆಲ್ಲ ಮಾಡಬಾರ್ದು. ಹಳೇದು. ಮತ್ತೆ ಭವಿಷ್ಯದ ಬಗ್ಗೆ ಕನಸು ಕಟ್ಟಬಾರ್ದು. ಏನೋ ಯೋಚನೆ, ಉತ್ಸಾಹ ಬರಕ್ಕೆ ಕೆಲವು ಜೊತೆ ಯೋಚನೆ ಮಾಡಕ್ ಆಗ್ಬರುತ್ತೆ ಭವಿಷ್ಯ ಕೂಡ. ಆದ್ರೆ ಹಂಗಲ್ಲ. ಇನ್ 2 ವರ್ಷಕ್ಕೆ ಏನ್ ಮಾಡಕ್ಕೋ, 3 ವರ್ಷಕ್ಕೆ ಏನ್ ಮಾಡಕ್ಕೋ, 4 ವರ್ಷಕ್ಕೆ ಏನ್ ಮಾಡಕ್ಕೋ ಯೋಜನೆಗಳು ಏನು ಇಲ್ಲದೆ ವರ್ತಮಾನದಲ್ಲಿ ಇರ್ಬೇಕು. ಇದು ಅಭ್ಯಾಸ ಮಾಡಿದ್ರೆ ಅದಕ್ಕೆ ಯಥ ಚಿತ್ತ ಆತ್ಮ ಅಂತ. ಆಮೇಲೆ ನಿರಾಶಿ ಅಪರಿಗ್ರಹ. ನಿರಾಶಿ ಅಂತಂದ್ರೆ ಏನನ್ನು ಬಯಸದೇ ಇರುವಂಥದ್ದು. ಆಸೆಗಳು, ದುರಾಸೆಗಳು. ದುರಾಸೆ ಅಂದ್ರೆ ತುಂಬಾ ಕೆಟ್ಟ ಆಸೆ ಅಂತಲ್ಲ, ಸಾಧನೆ ಮಾಡಕ್ಕಾಗದೇ ಇರುವಂತ ಆಸೆ. ನಮ್ಗೆ ಆಗಲ್ಲ ಆದ್ರೂ ಅದನ್ನ ಆಸೆ ಪಡೋದು, ಅದು ದುರಾಸೆ ಅಂತಂತ. ಅದನ್ನು ಮಾಡಬಾರ್ದು. ಏನನ್ನು ಬಯಸಬಾರ್ದು. ಏನ್ ಕೊಟ್ಟಿದ್ದು ಭಗವಂತ ತೃಪ್ತ ಆತ್ಮ ಆಗಿರ್ಬೇಕು. ನೀನ್ ಕೊಟ್ಟಿದ್ದಿ, ಬೇಕಾಷ್ಟು ಕೊಟ್ಟಿದ್ದೆ, ನಿಂಗೆ ಎಷ್ಟು ಸರಿ ಥ್ಯಾಂಕ್ಸ್ ಹೇಳೋದು ಸಾಲದಪ್ಪ. ಉಸಿರಾಡೋಕ್ಕೋಸ್ಕರ ಗಾಳಿ ಫ್ರೀಯಾಗಿ ಕೊಟ್ಟಿದ್ದಿ, ಕುಡಿಯಕ್ಕೆ ನೀರು ಕೊಟ್ಟಿದ್ದಿ, ಮತ್ತೆ ತಿಂದಿದ್ದನ್ನು ಜೀರ್ಣ ಆಗೋದಕ್ಕಂತ ಶಕ್ತಿ ಕೊಟ್ಟಿದ್ದಿ, ಆರೋಗ್ಯ ಕೊಟ್ಟಿದ್ದಿ. ಇನ್ನೇನ್ ಬೇಕು? ಬೇಕಾಷ್ಟು ಕೊಟ್ಟಿದ್ದಿ, ಸಾಕು ಅಂತಂದ್ರೆ ಅವ್ನು ಬೇಕಾಷ್ಟು ತಿರ್ಗಿ ಅವನೇ ಕೊಡ್ತಾನೆ ಬೇಕಾದ್ರೆ. ಹೀಗೆ ನಿರಾಶೆ ಆಗಬೇಕು. ಅಪರಿಗ್ರಹ ಅಂತಂದ್ರೆ ಏನನ್ನು ಬೇಡಬಾರ್ದು, ಯಾವ್ದನ್ನು ಬಯಸಬಾರ್ದು, ಮತ್ತೆ ಏನನ್ನು ಬೇಡಿ ಅಪರಿಗ್ರಹ ತಗೊಳ್ದೇ ಇರತಕ್ಕಂಥ ಸ್ವಭಾವ ಬೆಳೆಸ್ಬೇಕು. ಏನನ್ನು ಬಯಸೋದು, ಏನೋ ಬಯಸೋದು, ಆಗ ಅವ್ರು ಏನ್ ಕೊಟ್ಟರು ನಮ್ಗೆ ತೃಪ್ತಿ ತೃಪ್ತಾತ್ಮ ಆಗೋದಿಲ್ಲ. ಅದಕ್ಕೆ ಇದೆಲ್ಲ ನೋಡಿ ಮನಸ್ಸಿಗೆ ಸಂಬಂಧಪಟ್ಟಂತದ್ದು ಅಭ್ಯಾಸ ಮಾಡ್ಕೊಂಡು ಸುಖವಾಗಿರ್ತೀವಿ. ಎಲ್ಲ ದಾರಿ ಮನಸ್ಸನ್ನ ಸರಿ ಮಾಡ್ಕೊಂಡ್ಬಿಟ್ರೆ ಸುಖವಾಗಿರ್ತೀವಿ. ದುಡ್ಡು ಇದೆಯೋ ದುಡ್ಡಿಲ್ವೋ, ಏನಿದೆಯೋ ಅದು ಬೇರೆ ಪ್ರಶ್ನೆ. ಸುಖವಾಗಿರ್ತೀವಿ. ಇದಕ್ಕೆ ಅಪರಿಗ್ರಹ ಅಂತ. ಯೋಗಿ ಯುಂಜೀತ. ಯೋಗಿಯಾಗಿರ್ತಕ್ಕಂಥ ಅವನು ಪರಮಾತ್ಮನಲ್ಲಿ ಯುಂಜೀತ, ಅವನ ಮನಸ್ಸಿಡ್ಬೇಕಾಗಿ ಬಂದ್ರೆ ಸತತಂ ಆತ್ಮಾನಂ ರಹಸಿ ಸ್ಥಿತ. ಸತತವಾಗಿ ತನ್ನ ಮನಸ್ಸನ್ನ ಈ ಯೋಗದಲ್ಲಿ ತೊಡಕೋಬೇಕು, ಧ್ಯಾನ ಯೋಗದಲ್ಲಿ.
ಏಕಾಕಿ ಯತಚಿತ್ತ ಆತ್ಮ. ಧ್ಯಾನ ಕೂತ್ಕೊಂಡಾಗ ಯತಚಿತ್ತ ಆತ್ಮ, ಅವನ ಮನಸ್ಸು ಮತ್ತೆ ಚಿತ್ತವನ್ನ ಯಾವ್ದು ಜ್ಞಾಪಿಸ್ಕೊಳ್ಳದೆ ಇರೋಂಥದ್ದು ಮಾಡ್ಬೇಕು. ಹಳೇದು ನೆನಪಿಸ್ಕೋಬಾರ್ದು. ಭವಿಷ್ಯ ಮತ್ತೇನ್ ಮಾಡಬೇಕು ಅಂದ್ರೆ ಮನಸ್ಸನ್ನ ಭಗವಂತನೇ ಇಡಬೇಕಾಗಿ. ಭಗವಂತನ ಇಡಬೇಕು ಅಂದ್ರೆ ಭಗವಂತ ಬಗ್ಗೆ ಜ್ಞಾನ ಬೆಳೆಸ್ಕೋಬೇಕು. ಅಪಾರವಂತ ಭಗವಂತನ ಶಕ್ತಿ ಇದೆ, ಮಹಿಮೆಗಳಿದೆ, ಜ್ಞಾಪಿಸ್ಕೋಬೇಕು. ಅಥವಾ ಅವನ ಹೆಸರನ್ನ ಧ್ಯಾನ ಮಾಡ್ತಾ ಕೂತ್ಕೋಬೇಕು. ನಿರಾಶಿ ಅಪರಿಗ್ರಹ. ಶ್ಲೋಕ ಓದ್ತೀನಿ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸ್ಯ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀರಪರಿಗ್ರಹ. ಈಗ ಧ್ಯಾನ ಮಾಡ್ತಕ್ಕಂಥ ರೀತಿ ಹೇಳ್ತಾರೆ. ಅಂದ್ರೆ ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಶುಚೌ ದೇಶೇ, ದೇಶ ಅಂದ್ರೆ ಸ್ಥಳ ಅಂತ. ಶುಚೌ ದೇಶೆ, ನಾವು ಎಲ್ಲಿ ಧ್ಯಾನ ಮಾಡಬೇಕು ಅಂತ ಅನ್ಕೊಂಡಿದ್ದೀವೋ ಆ ಸ್ಥಳ ಸ್ವಚ್ಛವಾಗಿರ್ಬೇಕು. ಮತ್ತೆ ತಾವೆಲ್ಲ ಕಸದ ಬುಟ್ಟಿ ಮುಂದೆ ಕೂತ್ಕೊಂಡು ಧ್ಯಾನ ಮಾಡೋಕ್ಕಾಗಲ್ಲ. ಸುತ್ತಲೂ ಬಟ್ಟೆಗಳು ಹಾಕಿರೋದು, ಕೊಳಕು ಬಟ್ಟೆ, ಆ ಬಟ್ಟೆ ಈ ಬಟ್ಟೆ, ಅದ್ರ ಮಧ್ಯೆ ಕೂತ್ಕೊಂಡು ಧ್ಯಾನ ಅಂತ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಶುಚೌ ದೇಶೆ, ಒಂದು ಸ್ಥಳ ನಿಗದಿ ಮಾಡ್ಕೋಬೇಕು, ಅಲ್ಲಿ ಸ್ವಚ್ಛವಾಗಿರ್ಬೇಕು. ಅಂದ್ರೆ ಒಳ್ಳೆ ವಾತಾವರಣ ಇರ್ಬೇಕು. ಪ್ರತಿಷ್ಠಾಪ್ಯ ಅಂದ್ರೆ ಪ್ರತಿಷ್ಠಾಪಿಸಿ, ಏನನ್ನ ಸ್ಥಿರಂ ಆಸನಂ ಆತ್ಮನಃ. ಸ್ಥಿರಂ ಆತ್ಮನಃ ಆಸನಂ ಸ್ಥಿರ. ತನ್ನ ಆತ್ಮನ ತನ್ನ ಆಸನವನ್ನು ಸ್ಥಿರವಾಗಿರ್ತಕ್ಕಂಥ ಆಸನ ಆಗ್ಬೇಕು. ಅಂದ್ರೆ ಅರ್ಥ, ಈಗ ಒಂದು ಮನೆ ಇಟ್ಬಿಡೋದು, ಆ ಮನೆ ಲಟ್ಕ ಪಟ್ಕ ಸೌಂಡ್ ಮಾಡ್ತಿರುತ್ತೆ, ಅದ್ರ ಮೇಲೆ ಕೂತ್ಕೊಂಡು ಹಿಂಗೆ ಏನಂದ್ರೆ ಸೌಂಡ್ ಪಟ್ ಪಟ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಥಿರವಾಗಿರ್ಬೇಕು, ಅಲ್ಲಾಡಬಾರ್ದು. ಆ ರೀತಿ ಇರತಕ್ಕಂಥ ಒಂದು ಆಸನ ಬೇಕು. ಸ್ಥಿರಂ ಆಸನಂ. ಪ್ರತಿಷ್ಠಾಪ್ಯ ಅಂದ್ರೆ ಪ್ರತಿಷ್ಠಾಪಿಸಿ ಅಥವಾ ಹಾಕಿ ಇಟ್ಟು. ಅದ್ ಹೆಂಗಿರ್ಬೇಕು ಅಂದ್ರೆ ನಾ ಅತಿ ಉಚ್ಛ್ರಿತಂ ನಾ ಅತ್ಯುಚ್ಛ್ರಿತಂ. ಅದೇ ತುಂಬಾ ಎತ್ತರ ಇರಬಾರ್ದು. ತುಂಬಾ ಎತ್ತರ ಕೂತ್ಕೊಂಡ್ರೆ ಹಾಗೆ ಧ್ಯಾನ ಮಾಡಕ್ಕಾಗಲ್ಲ, ಬಿದ್ದೋಗ್ಬಿಡ್ತೀನಿ ಅನ್ಸುತ್ತೆ. ನಾ ಅತಿ ನೀಚಂ, ಅಥವಾ ಎಲ್ಲೋ ಹಳ್ಳದಲ್ಲಿ ಹಾಕೊಂಡು ಕೂತ್ಕೊಂಡ್ಬಿಡೋದು, ಅದು ಮಾಡ್ಬಾರ್ದು. ಇದು ಆಕ್ಚುಲಿ ಬಹಳ ಸಾಮಾನ್ಯ ಅರ್ಥ, ಅಷ್ಟ ಮಾಡ್ಕೊಳ್ಳೋಣ ಪರವಾಗಿಲ್ಲ. ನಾ ಅತಿ ಉಚ್ಛ್ರಿತಂ ನಾ ಅತಿ ನೀಚಂ. ಆದ್ರೆ ಆಧ್ಯಾತ್ಮಿಕ ಅರ್ಥ ಬೇರೆ. ಏನಂತಂದ್ರೆ ನಾ ಅತಿ ಉಚ್ಛ್ರಿತಂ ಅಂತಂದ್ರೆ ಬಹಳ ಎತ್ತರದಲ್ಲಿ ಕೂತ್ಕೊಂತಿದ್ರೆ ನಮ್ಮ ಮನಸ್ಸಿನಲ್ಲಿ ನನ್ನಂತ ದೊಡ್ಡ ವ್ಯಕ್ತಿನೇ ಇಲ್ಲ, ನಾ ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಒಳ್ಳೆ ವಶಿಷ್ಠ ವಾಮದೇವ ತರ ಆಗ್ಬಿಡ್ತೇನೆ ಅನ್ಕೊಂಡು ಹಂಗೆಲ್ಲ ಕೂತ್ಕೋಬಾರ್ದು. ಅಹಂಕಾರ ಪಡಬಾರ್ದು, ಶಾಂತವಾಗಿ ಕೂತ್ಕೋಬೇಕು. ಸ್ವಲ್ಪನೂ ಅಹಂಕಾರ ಇರಬಾರ್ದು. ಅದಕ್ಕೋಸ್ಕರ ನಾ ಅತಿ ಉಚ್ಛ್ರಿತಂ ಮಾಡ್ತಾ ಇದ್ದೀನಿ ಧ್ಯಾನ. ಯಾವ ಭಾವನೆಯೂ ಇರಬಾರ್ದು, ನನ್ನಂತ ದೊಡ್ಡ ವ್ಯಕ್ತಿ ಇಲ್ಲ, ನನ್ನಂತ ಜ್ಞಾನಿ ಇಲ್ಲ ಅಂತ ಅನ್ಕೊಳ್ಬಾರ್ದು. ಅಷ್ಟೊಳಗೆ ಬಂದ್ಬಿಡುತ್ತೆ ನಮ್ಗೆ ಅಹಂಕಾರ. ಬರೀ ಧ್ಯಾನ ಮಾಡಕ್ ಕೂತ್ಕೊಂಡ್ರೆ ನಮ್ಮನ್ನು ಬಿಟ್ಟರೆ ಯಾರಿಲ್ಲ ಅಂತ, ಅದು ಬರ್ಬಾರ್ದು. ನಾ ಅತಿ ನೀಚಂ, ಅಥವಾ ನಾನು ಅಂತೀನಿ ಮೂಕ ಸುಪ್ರಯೋಗ ಇರತಕ್ಕಂಥ ವ್ಯಕ್ತಿ, ಎಲ್ಲರೂ ಎಷ್ಟು ಚೆನ್ನಾಗಿದ್ರೆ ನಾನು ಯಾಕೆ ಹಿಂಗಿದ್ದೀನಿ, ಇಂಥದ್ದೆಲ್ಲ ನೆಗೆಟಿವ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಅದೂ ಇರಬಾರ್ದು. ಶಾಂತವಾಗಿ ಕೂತ್ಕೊಳ್ಬೇಕಂತೆ, ಸಮನಾಗಿರ್ಬೇಕಂದ್ರೆ ಸಮಬುದ್ಧಿಯಿಂದ ಕೂತ್ಕೊಳ್ಬೇಕು. ಚೈಲಾಜಿನ ಕುಶೋತ್ತರಂ. ಚೈಲಾಜಿನ ಅಂತಂದ್ರೆ ಒಂದು ಚರ್ಮ, ಜಿಂಕೆಯ ಚರ್ಮ, ಅಥವಾ ಚರ್ಮದ್ದು ಮುಂಚೆಲ್ಲ ಬರ್ತಾ ಇತ್ತು, ಅದನ್ನ ಹಾಕೊಂಡು ಕೂತ್ಕೊಳ್ಳೋದು. ಅಥವಾ ಕುಶ ಉತ್ತರಂ. ಕುಶ ಅಂತಂದ್ರೆ ಹುಲ್ಲನ್ನ ಚಾಪೆ, ಅದನ್ನ ಹಾಕೊಂಡು ಕೂತ್ಕೋಬೇಕು. ನಾ ಅತಿ ಉಚ್ಚಿತ, ಮತ್ತೆ ಎತ್ತರವೂ ಇಲ್ಲ ತಗ್ಗು ಇಲ್ಲ ಇರ್ತಕ್ಕಂಥ ಸಾಮಾನ್ಯ. ಹೀಗೆ ಕೂತ್ಕೊಂಡು ನಾವು ಧ್ಯಾನ ಮಾಡಬೇಕು. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. 12ನೇ ಶ್ಲೋಕ. ಅಲ್ಲಿ ಕೂತ್ಕೊಂಡು ಏನ್ ಮಾಡ್ಬೇಕು, ಯಾವ ರೀತಿ ಧ್ಯಾನ ಮಾಡಬೇಕು ಅಂದ್ರೆ ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜಾತ್ ಯೋಗಂ ಆತ್ಮ ವಿಶುದ್ಧೈ. ತತ್ರ ಏಕಾಗ್ರಂ ಮನಃ ಕೃತ್ವಾ. ತತ್ರ ಅಲ್ಲಿ ಮನಸ್ಸನ್ನು ಏಕಾಗ್ರಂ ಕೃತ್ವಾ ಏಕಾಗ್ರತೆಯನ್ನ ಮಾಡಿ. ಏಕಾಗ್ರತೆ ಅಂತಂದ್ರೆ ಏನು ಅಂತಂದ್ರೆ ಅಗ್ರ ಅಂದ್ರೆ ಮೊದಲು ಅಂತ. ಮೊದಲು
ಏನ್ ಮಾಡಬೇಕು? ಅದು ಏಕಾಗ್ರ, ಒಂದೇ ಕಡೆ ಮನಸ್ಸಿರ್ತರ ಮಾಡಬೇಕು. ಅಂದ್ರೆ ಒಂದೇ ವಿಚಾರ, ಒಂದು ಯೋಚನೆ ಮಾಡಕ್ಕೆ ಮಾಡಿದ್ರೆ ಒಂದೇ ವಿಚಾರ, ಆ ವಿಚಾರದಿಂದ ಅಕ್ಕಪಕ್ಕ ಹೋಗ್ಬಾರ್ದು. ಒಂದು ವಿಷಯ, ಯಾವ್ದಾದ್ರು ಒಂದು ವಿಷಯ ತಗೊಳ್ತೀವಿ, ಯೋಚನೆ ಮಾಡ್ತೀವಿ, ಭಗವಂತನ ಮಹಿಮೆ ಇದೆ ಇಟ್ಕೊಳ್ಳಿ, ಅಥವಾ ಯಾವ್ದೋ ತೀರ್ಥಕ್ಷೇತ್ರದ ಯೋಚನೆ ಮಾಡ್ತೀವಿ. ಬಹಳ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ನಮ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಫಾರ್ ಎಕ್ಸಾಂಪಲ್ ನಾವು ತಿರುಪತಿ ವಿಷಯ ಯೋಚನೆ ಮಾಡ್ತೀವಿ, ಆಯ್ತು ತಿರುಪತಿ ದೇವ್ರು ನೋಡ್ತಾ ಆಯ್ತಂಗೆ ಕಲ್ಪನೆ ಮಾಡ್ಕೊಂಡು ಕೂತ್ಕೊಳ್ಳೋದು. ಅಥವಾ ಯಾವ್ದೋ ದೇವಸ್ಥಾನಕ್ಕೆ ಹೋಗ್ತೀವಿ, ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ, ಶಿವಲಿಂಗನ ಕಣ್ಣು ಮುಂದೆ ತರ್ತೀವಿ. ನಮಗೆ ನಾಮ ಮತ್ತು ರೂಪ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಮನುಷ್ಯರಿಗೆ, ಬಹಳ ಕಷ್ಟ. ನಾಮ ರೂಪ ಇಲ್ಲ ದೇವರ ಸ್ಮರಣೆ, ಅದು ನಾಮದಿಂದ ಆಗುತ್ತೆ. ರೂಪ ಅಂದ್ರೆ ನಾವೆಲ್ಲ ನೋಡಿತೀವಿ ದೇವಸ್ಥಾನ, ಆ ರೂಪ ಕಣ್ಣು ಮುಂದೆ ಬರುತ್ತೆ. ಅದನ್ನೇ ಇಟ್ಕೊಳ್ಬೇಕು ಮನಸ್ಸಿನಲ್ಲಿ. ಆ ರೀತಿ ಏಕಾಗ್ರ ಮನಃಪೂರ್ವಕ ಮತ್ತು ಯಥ ಚಿತ್ತ ಇಂದ್ರಿಯ ಕ್ರಿಯಾ, ಇಂದ್ರಿಯ ಕ್ರಿಯೆಗಳೇನು ಅಲ್ಲಾಡ್ತಾ ಇರೋದು, ತಲೆ ಕೇರ್ಕೊಳ್ಳೋದು, ಮೈ ಕೇರ್ಕೊಳ್ಳೋದು, ಅಲ್ಲಾಡೋದು ಏನೂ ಆಗಬಾರ್ದು. ಸ್ಥಿರವಾಗಿ ಕೂತಿರ್ಬೇಕು, ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಕೂತಿರ್ಬೇಕು, ಚಿತ್ತವನ್ನ ನಿಗ್ರಹ ಮಾಡಬೇಕು ಅಂತ. ಅದೇ ಹೇಳಿದಿನ ಚಿತ್ತ ಅಂತಂದ್ರೆ ನಾವು ಯಾವುದೇ ನೆನಪನ್ನ ಯಾಳಿದಿಂದ್ರು ಕಣ್ಮುಂದೆ ತಂದ್ಕೊಳ್ಬಾರ್ದು. ಆಮೇಲೆ ಉಪವಿಶ್ಯಾಸನೆ, ಉಪವಿಶ್ಯಾಸನೆ ಅಂದ್ರೆ ಉಪವಿಶ್ಯ ಕೂತ್ಕೊಂಡು ಅಂತ. ಉಪ ಅಂತಂದ್ರೆ ಆಕ್ಚುಲಿ ಎತ್ತರ ಅಂತ. ಎತ್ತರ ಅಂದ್ರೆ ಏನು? ನಾವು ಕೂತಿರೋದು ದೊಡ್ಡ ವಿಚಾರ ಯೋಚನೆ ಮಾಡಕ್ ಹೋಗ್ತೀವಿ ಅಂತ ಅರ್ಥ. ಅರ್ಧ ಉಪವಿಶ್ಯಾಸನೆ, ಆಸನೆ ಅಂದ್ರೆ ಆಸನ. ಯುಂಜಾತ್ ಯೋಗಂ ಆತ್ಮವಿಶುದ್ಧಯೇ, ಆದ್ರಿಂದ ಆತ್ಮವಿಶುದ್ಧಯೇ, ಅಂತಃಕರಣ, ಆತ್ಮ ಅಂದ್ರೆ ಮನಸ್ಸು, ಅದು ಶುದ್ಧಿ ಮಾಡಕ್ ಹೋಗ್ತೇವೆ. ಯೋಗಂ ಯುಂಜಾತ್, ಯೋಗದ ಅಭ್ಯಾಸವನ್ನ ಮಾಡಬೇಕು. ಗೊತ್ತಾಯ್ತಲ್ಲ ಯಾತಕ್ಕೋಸ್ಕರ ಮಾಡಕ್ ಬಂದು ಇದಕ್ಕೆ. ತತ್ರ ಏಕಾಗ್ರ ಮನಃಪೂರ್ವಕ, ಒಂದು ವಿಷಯ ಯೋಚನೆ ಮಾಡ್ಕೊಂಡು, ಯಾವ್ದಾದ್ರು ತಗೊಳ್ಳಿಪ್ಪ, ಒಂದು ವಿಷಯ ತಗೊಳ್ಳಿ, ಆ ಒಂದು ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾರೆ, ಅದಕ್ಕೆ ಧ್ಯಾನ ಅಂತ ಕರೀತಾರೆ. ತತ್ರ ಏಕಾಗ್ರಂ ಮನಃಪೂರ್ವಕ ಯತ ಚಿತ್ತ ಇಂದ್ರಿಯ ಕ್ರಿಯ ಉಪವಿಶ್ಯಾಸನೆ ಯುಂಜಾತ್ ಯೋಗಂ ಆತ್ಮವಿಶುದ್ಧಯೇ. ಆಮೇಲೆ 13ನೇ ಶ್ಲೋಕ, ಯಾವ ರೀತಿ ಧ್ಯಾನ ಮಾಡಕ್ಕಂತ. ಸಮಂ ಕಾಯ ಶಿರೋ ಗ್ರೀವಂ ಧಾರ್ಯನ್ ಅಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್. ಸಮಂ ಕಾಯ ಶಿರಃ ಗ್ರೀವಂ ಧಾರ್ಯನ್ ಅಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್. ಅಂದ್ರೆ ಕಾಯ ಶಿರ ಗ್ರೀವಂ ಅಂತಾರೆ. ಕಾಯ ಅಂದ್ರೇನು? ಶರೀರ ಅಂತ. ಶರೀರ ಅದಕ್ಕೆ ಕಾಯ ಅಂತಾರೆ. ಶಿರ ಅಂದ್ರೆ ತಲೆ, ಗ್ರೀವ ಅಂದ್ರೆ ಕುತ್ತಿಗೆ. ಇದನ್ನ ಸಮನಾಗಿ ಇಟ್ಕೊಂಡಿರ್ಬೇಕು. ಹಂಗಂದ್ರೆ ಅರ್ಥ ನೆಟ್ಟಿಗೆ ಕೂತಿರ್ತೀವಿ, ಹೀಗೆ ಕೂತಿರ್ಬೇಕು, ಅಲ್ಲಾಡ್ಲೇಬಾರ್ದು. ತಲೆ ನೆಟ್ಟಿಗೆ, ತಲೆ ಬಗ್ಗಿಸ್ಕೊಂಡು ಕೂತ್ಕೋಬಾರ್ದು, ತಲೆ ಅಲ್ಲಾಡಬಾರ್ದು. ಕುತ್ತಿಗೆನೂ ಅಷ್ಟೇ ಎಲ್ಲ ನೇರವಾಗಿ ಕೂತಿರ್ಬೇಕು, ಬೆನ್ನು ನೇರ ಮಾಡ್ಕೊಂಡು ಕೂತಿರ್ಬೇಕು. ಸಮಂ ಕಾಯ ಶಿರೋ ಗ್ರೀವಂ ಧಾರ್ಯನ್ ಅಚಲಂ ಸ್ಥಿರ, ಅಚಲವಾಗಿ, ಅಚಲವಾಗಿ, ಧಾರೆ ಅಂದ್ರೆ ಧರಿಸಿ ಅಂತ ಕೂತ್ಕೊಂಡು ಸ್ಥಿರವಾಗಿ ಕೂತಿರ್ಬೇಕು. ಸ್ಥಿರವಾಗಿ ಕೂತಿರ್ಬೇಕು, ಅಲ್ಲಾಡ್ತಾ ಇರಬಾರ್ದು, ನೆಟ್ಟು ಕೂತ್ಕೋಬೇಕು, ಸ್ಥಿರವಾಗಿ ಕೂತ್ಕೋ. ಅದನ್ಮೇ ಆಮೇಲೆ ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ. ಸ್ವಂ ಅಂದ್ರೆ ತನ್ನ, ನಾಸಿಕಾಗ್ರಂ ಮೂಗುನ ತುದಿಯನ್ನು, ಸಂಪ್ರೇಕ್ಷ ಪ್ರೇಕ್ಷಣ ನೋಡುವುದು, ಸಂಪ್ರೇಕ್ಷಣೆ ಅದನ್ನು ನೋಡ್ತಾ ಇರಬೇಕು. ದಿಶಃ ಅನವಲೋಕಯನ್, ದಿಕ್ಕುಗಳಿಗೆ ನೋಡಬಾರ್ದು. ದಿಶಾ ಅಂದ್ರೆ ದಿಕ್ಕುಗಳು, ಅವಲೋಕನ, ಅನವಲೋಕಯನ್. ಲೋಕನ ಅವಲೋಕನ ನೋಡುವುದು, ಅನವಲೋಕನ ಅದಕ್ಕೆ ಆಸೆ ಇರ್ತದೆ, ನೆಗೆಟಿವ್. ನೋಡ್ಬಾರ್ದು, ಎಲ್ಲೂ ನೋಡ್ಬಾರ್ದು, ನೇರ ಕೂತ್ಕೋಬೇಕು, ನೆಟ್ಟು ಕೂತ್ಕೋಬೇಕು. ಮತ್ತು ನಮ್ಮ ಕಣ್ಣು ಬಿಟ್ಟಿರಬಾರ್ದು, ಮುಚ್ಚು ಇರಬಾರ್ದು. ಮತ್ತೇನ್ ಮಾಡಕ್ ಅಂದ್ರೆ ಮೂಗುನ ತುದಿ, ಕೆಲವರು ಮೂಗು ತುದಿ ಈ ತುದಿಗೆ ಅಂತಾರೆ, ಹಿಂಗ್ ನೋಡ್ತಾ ಕೂತಿರ್ಬೇಕು, ಅದನ್ನೇ ನೋಡ್ತಾ. ಇಲ್ಲ ಅಂತಂದ್ರೆ ಈ ತುದಿ ನೋಡಿದ್ರೆ ಒಂಡ್ರಗಣ್ಣ ಆಗುತ್ತೆ, ಕಣ್ಣು ನೋವತ್ತ. ಮೇಲೆ ಅದಕ್ಕೋಸ್ಕರ ಈ ತುದಿ ಕೆಳಗಡೆ ನೋಡ್ತಾ ಇರ್ಬೇಕು, ಈಗ ನೋಡ್ತಾ ಕೂತಿರ್ಬೇಕು. ಅರ್ಧ ಕಣ್ಣು ಮುಚ್ಚಿರೋದವ, ಗಮನ ಎಲ್ಲ ಈ ಮೂಗು ತುದಿಗಿರ್ಬೇಕು, ಮನಸ್ಸು ಖಾಲಿ ಆಗಿರ್ಬೇಕು. ಈ ರೀತಿ ಮಾಡಕ್ಕೆ ಕೂತ್ಕೊಳ್ಬೇಕು. ಇದು ಮಾಡಕ್ಕೆ ಧ್ಯಾನ ಅಂತಾರೆ. ಸಮಂ ಕಾಯ ಶಿರೋ ಗ್ರೀವಂ ಧಾರ್ಯನ್ ಅಚಲಂ ಸ್ಥಿರ
ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್. ಮತ್ತೆ ಅಲ್ಲಿ ಕೂತ್ಕೊಂಡಾಗ ಯಾವ ರೀತಿ ಇರಬೇಕು, ಕೂತ್ಕೊಂಡಿದ್ವಿ ಈ ತರ ನೋಡ್ತಾ ಇದ್ವಿ ಅಂತಂದ್ರೆ ಅದಕ್ಕೊಂದು ಶ್ಲೋಕ. ಪ್ರಶಾಂತಾತ್ಮ ವಿಗತ ಭೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ ಮನಃ ಸಂಯಮ್ಯ ಮಚ್ಚಿತ್ತ ಯುಕ್ತ ಆಚೀತ ಮತ್ಪರಃ. ಈಗ ನೋಡಿ ಇಲ್ಲಿಂದ ಶುರು ಆಗುತ್ತೆ. ಏನಪ್ಪಾ ಅಂತಂದ್ರೆ ಹೇಗಿರ್ಬೇಕು ಅಂದ್ರೆ ಪ್ರಶಾಂತ ಆತ್ಮ, ಅವನ ಮನಸ್ಸು ಪ್ರಶಾಂತ ಇರಬೇಕು, ಏನು ಟೆನ್ಷನ್ ಇಲ್ಲ, ಯೋಚನೆ ಇಲ್ಲ, ಹಳೇದೇನು ಯೋಚನೆ ಮಾಡ್ತಿಲ್ಲ, ಮುಂದಿನ ಯೋಜನೆ ಏನು ಮಾಡ್ತಿಲ್ಲ, ಶಾಂತವಾಗಿ ಕೂತಿರೋದು ಪ್ರಶಾಂತ ಆತ್ಮ. ಶಾಂತ ಅಂದ್ರೆ ಶಾಂತಿ, ಪ್ರಾಸಿ ಅಂದ್ರೆ ಪ್ರಕೃಷ್ಟ, ಉತ್ಕೃಷ್ಟವಾದ ಶಾಂತಿ. ಆಮೇಲೆ ವಿಗತ ಭೀಹಿ, ಭೀ ಅಂದ್ರೆ ಭಯ, ವಿಗತ ವಿಶೇಷವಾಗಿ ಹೊಟ್ಟೋಗಿರ್ಬೇಕದು, ಚೂರು ಇರಬಾರ್ದು. ಗತ ಅಂದ್ರೆ ಹೋಗುವುದು, ವಿ ಸೇರಿಸ್ಬಿಟ್ಟು ವಿಶೇಷವಾಗಿ ಏನು ಭಯ ಇರಬಾರ್ದು. ಏನಾಗ್ಬಿಡ್ತಪ್ಪ ನನ್ಗೆ ಏನಾಗ್ಬಿಡ್ತು, ಏನು ಇಲ್ಲ, ಏನ್ ನಿರ್ಯೋಚನೆ, ವಿಗತ ಭೀಹಿ. ಆಮೇಲೆ ಬ್ರಹ್ಮಚಾರಿ ವ್ರತೆ ಸ್ಥಿತ, ಬ್ರಹ್ಮಚಾರಿಯ ವ್ರತದಲ್ಲಿ ಕೂತಿರಬೇಕು. ಕನ್ನಡದಲ್ಲಿ ಅಥವಾ ಕಲೋಕ್ವಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಬ್ರಹ್ಮಚಾರಿ ಅಂತಾರೆ, ಮದುವೆ ಆಗ್ತಾರೆ ಬ್ರಹ್ಮಚಾರಿ ತಂದ್ಕೊಂಡಿದ್ದಾರೆ. ಅದಲ್ಲ, ಬ್ರಹ್ಮಚಾರಿ ಅಂದ್ರೆ ಬ್ರಹ್ಮ ಅಂದ್ರೆ ಭಗವಂತ, ಭಗವಂತನ ಅವನ ವಿಷಯವನ್ನೇ ಆಲೋಚನೆ ಮಾಡೋದಕ್ಕೆ ಬ್ರಹ್ಮಚಾರಿ ಅಂತ. ಆ ವ್ರತದಲ್ಲಿ ಅದೊಂದು ವ್ರತ, ಇದು ವ್ರತ ಅನ್ನೋ ಗೊತ್ತಲ್ವಾ, ಕಟ್ಟುನಿಟ್ಟಾಗಿ ಮಾಡ್ತಕ್ಕಂಥದಕ್ಕೆ ವ್ರತ ಅಂತಾರೆ. ಅದರಲ್ಲಿ ಸ್ಥಿತ ಹಾರ ಇರುವುದು. ಆಮೇಲೆ ಮನಃ ಸಂಯಮ್ಯ, ಮನಸ್ಸನ್ನ ನಿಯಂತ್ರಣ ಮಾಡಿಕೊಂಡು. ಮನಸ್ಸು ನಿಯಂತ್ರಣ ಅಂತಂದ್ರೆ ಏನು ಅಂತಂದ್ರೆ, ಹೇಗೆ ಮನಸ್ಸು ನಿಯಂತ್ರಣ ಮಾಡೋದು ಅಂತಂದ್ರೆ, ಮನಸ್ಸು ಎಲ್ಲೆಲ್ಲೋ ಓಡೋಗುತ್ತಲ್ವಾ. ಸುಮ್ಮನೆ ಉದಾಹರಣೆಗೆ ಎಲ್ರಿಗೂ ಆಗ್ತಕ್ಕಂತ ಹೇಳ್ತೀನಿ. ಯಾರೊಬ್ರು ಬಂದ್ಬಿಟ್ಟು ಲಗ್ನ ಪತ್ರಿಕೆ ಕೊಟ್ಟಿದ್ದಾರೆ, ನಾಡಿದ್ದು ಮದುವೆಗೆ ಹೋಗ್ಬೇಕು, ನಾಡಿದ್ದು ಮದುವೆಗೆ ಹೋಗ್ಬೇಕು ಅಂತ ಅಷ್ಟೇ ಒಂದು ವಾಕ್ಯ ಅನ್ಕೊಳ್ತಾ ಇದ್ದಂಗೆ ಸರ್ರಂತ ಮನಸ್ಸು, ಓ ಇಲ್ಲ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು, ಅದು ಬೇಕು ಇದು ಬೇಕು, ಅಲ್ಲಿ ಹೋದಂಗೆ ನಿಂತಂಗೆ ಕೂತಂಗೆ ಶುರು ಆಗ್ಬಿಟ್ರೆ. ಅದಕ್ಕೆ ಮನಸ್ಸಿಗೆ ಬ್ರೇಕ್ ಹಾಕೋದ್ ಕಲಿಬೇಕು. ಡೋಂಟ್ ಥಿಂಕ್ ಟೂ ಮಚ್. ಆಯ್ತು ನಾಡಿದ್ದು ಹೋಗ್ಬಿಟ್ರಿ ಮದುವೆಗೆ, ಇವತ್ತಿಂದ ಯಾಕೆ ಅಲ್ಲಿ ಹೋಗಿ ನಿಂತ್ಕೊಳ್ತೀರಿ ಅಲ್ವಾ. ಅದನ್ನ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಇದೆ. ತುಂಬಾ ಫಾರ್ವರ್ಡ್ ಸರಳ ತೊಟ್ಟೋಗ್ಬಿಡುತ್ತೆ, ಏನೇನೋ ಯೋಚನೆ ಮಾಡುತ್ತೆ. ಅದ್ ನಿಲ್ಲಿಸ್ಬೇಕು ಅಂತ, ಅದಕ್ಕೆ ಬ್ರೇಕ್ ಹಾಕ್ಬೇಕು ಮನಸ್ಸು. ಮನಃ ಸಂಯಮ್ಯ ಮತ್ತು ಚಿತ್ತ, ಭಗವಂತನಲ್ಲಿ ಚಿತ್ತವನ್ನು ಇಡಬೇಕು ಅಂತ ಅರ್ಥ. ನಾವು ಬೇಕಾಷ್ಟು ಭಾಗವತ, ರಾಮಾಯಣ, ಮಹಾಭಾರತ ಬೇಕಾಷ್ಟು ಕಥೆಗಳಿಗೆ ಕೇಳಿದ್ವಿ. ಅದು ಬೇಕಾಷ್ಟು ಭಗವಂತನ ಮಹಿಮೆಗಳು ಗೊತ್ತು. ಅದರಲ್ಲಿ ಚಿತ್ತದಲ್ಲಿ ರೆಕಾರ್ಡ್ ಆಗಿರ್ತದೆ, ಮನಸ್ಸೊಳಗೆ ನೆನಪಿನ ಕೋಶದಲ್ಲಿ. ಅದನ್ನ ಜ್ಞಾಪಿಸ್ಕೊಂಡು ಯುಕ್ತ ಆಸೀತ, ಅದ್ರ ಕೂಡಿಕೊಂಡು ಆಸೀತ ಅದು ಇರ್ಬೇಕು ಅಂತ ಕೂತಿರ್ಬೇಕು. ಮತ್ಪರ, ಮತ್ಪರ ಅಂದ್ರೆ ಭಗವಂತನಲ್ಲಿ ಪರಾಯಣನಾಗಿ. ದೇವರಲ್ಲಿ ಪರಾಯಣನಾಗೋದು ಅಂತಂದ್ರೆ ಏನು, ನಮಗೆ ಗೊತ್ತಿರ್ಬೇಕು ಭಗವಂತನ ಅನೇಕ ಲೀಲೆಗಳು. ಭಾಗವತ ಓದಿ ಗೊತ್ತಾಗ್ತದೆ ಅಷ್ಟಿದೆ. ಯಾವ್ದಾರ ಒಂದು ವಿಷಯ ಯೋಚನೆ ಮಾಡ್ಕೊಂಡು, ಆ ಭಗವಂತ ಎಂತ ಕರುಣಾಮಯ, ಅವನು ಎಂತ ದಯಾಳು, ಎಂತ ಕರುಣಾಳು, ಎಂತ ಸೃಷ್ಟಿ ಮಾಡಿದ್ದಾನೆ, ಎಂತ ಜ್ಞಾನಿ, ಹೀಗೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಳ್ಬೇಕು. ಚಿಂತೆ ಎಲ್ಲ ಭಗವಂತನ ಬಗ್ಗೆ ಚಿಂತನೆ, ನಮ್ದು ಯಾವ್ದು ಚಿಂತೆ ಮಾಡೋ ಹಂಗೆ ಅಲ್ಲ. ಈ ರೀತಿ ಕೂತ್ಕೊಂಡ್ರೆ ಧ್ಯಾನ ಅಂದ್ರೆ ಹೇಗಿರ್ಬೇಕು ನೋಡಿ. ಪ್ರಶಾಂತಾತ್ಮ, ಪ್ರಶಾಂತ ಆತ್ಮ, ಮನಸ್ಸು ಶಾಂತವಾಗಿರೋದು. ವಿಗತ ಭೀಹಿ, ಯಾವುದೇ ಭಯ, ನಿರ್ಭೀತವಾಗಿ ಕೂತಿರ್ಬೇಕು. ಆಮೇಲೆ ಬ್ರಹ್ಮಚಾರಿ ವ್ರತೆ, ಬ್ರಹ್ಮಚಾರಿ ಅಂತಂದ್ರೆ ಜಗತ್ತಿನ ಎಲ್ಲಾ ಸಂಗತಿನ ಬಿಟ್ಟು ಕೇವಲ ಭಗವಂತನ ಸ್ಮರಣೆ ಮಾಡ್ತಾರೆ, ಬ್ರಹ್ಮನ ಸ್ಮರಣೆ ಮಾಡ್ತಾರೆ. ಮನಃ ಸಂಯಮ್ಯ, ಮನಸ್ಸು ಸಮಯ ಅಂತ ಹೇಳಿದ್ರಲ್ಲ, ಮನಸ್ಸು ಏನೇನು ಯೋಚನೆ ಮಾಡೋಕೆ ಬ್ರೇಕ್ ಹಾಕ್ಬೇಕು, ಬೇಡ ವಾಪಸ್ ಯೋಚನೆ ಮಾಡಬೇಡ. ಮಚ್ಚಿತ್ತ, ಭಗವಂತನಲ್ಲೇ ನಮ್ಮ ಮನಸ್ಸು ಇಡಬೇಕು. ಯುಕ್ತ ಆಸೀತ ಮತ್ಪರಃ, ಮತ್ಪರಃ ಭಗವಂತನಲ್ಲೇ ನಮ್ಮ ಮನಸ್ಸನ್ನು ಕೂತಿರಬೇಕು. ಪ್ರಶಾಂತಾತ್ಮ ವಿಗತ ಭೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಏನಂದ್ರೆ ಇವೆಲ್ಲ ತಿಳ್ಕೊಳ್ಬೇಕು ವಿಷಯ. ನಮ್ಮ ಮನಸ್ಸಲ್ಲಿ ಅಯ್ಯೋ ನಾವು ಕೂತ್ಕೊಂಡು ಗಂಟೆ ಧ್ಯಾನ ಮಾಡಕ್ ಆಗಬೇಡಪ್ಪ ಅಂತ ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು. 10 ನಿಮಿಷ ಕೂತ್ಕೊಳ್ಳಿ, 5 ನಿಮಿಷ ಕೂತ್ಕೊಳ್ಳಿ, ಪ್ರಯತ್ನ ಮಾಡೋಣ. ಮಾಡ್ತಾ 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 ನಮ್ಗೆ ಸಿದ್ಸತ್ತೆ. ಎಲ್ಲಾರು ಶುರು ಮಾಡಕ್ಕಲ್ವಾ. ಈ ಹಿಮಾಲಯ ಹತ್ಬೇಕು ಅಂತಂದ್ರೆ ಸೀದಾ ತುದಿ ಹೊಟ್ಟೋಗ್ಬಿಡ್ತೀವಿ, ಎವರೆಸ್ಟ್ಗೆ ಹೋಗಲ್ಲ.
ಪ್ರಾರಂಭದಲ್ಲಿ 10 ಹೆಜ್ಜೆ 5 ಹೆಜ್ಜೆ 4 ಹೆಜ್ಜೆ ಇಟ್ಕೊಂಡು ಹೋಗ್ತಾರೆ. ಅಲ್ಲಿ ಹತ್ತಬೇಕು ಅಂತಕ್ಕಂಥ ಸಂಗತಿ ತಿಳ್ಕೊಳ್ಳೋಕೆ ಭೌತಿಕ ಓದ್ತಾ ಇರೋದು. ಇಷ್ಟು ಎತ್ತರದ ವಿಚಾರ ಯೋಚನೆ ಮಾಡಬೇಕು ನಾವು. ಆಮೇಲೆ ಈ ತರ ಮಾಡಿದ್ರೆ ಏನಪ್ಪಾ ಆಗುತ್ತೆ ಅಂತಂದ್ರೆ, ಯುಂಜನ್ಯೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ ಸಂಸ್ಥಾಂ ಅಧಿಗಚ್ಚತಿ. ಯುಂಜನ್ ಏವಂ ಸದಾ ಆತ್ಮಾನಂ ಯೋಗಿ ನಿಯತ ಮಾನಸಃ. ನೋಡಿ, ನಿಯತ ಮಾನಸಃ ಮೊದಲನೇ ಇದರಲ್ಲಿ ಕೊನೆಯದಿಲ್ಲ, ಅದು ನಿಯತ ಮಾನಸಃ, ಮನಸ್ಸನ್ನ ನಿಯತ ಮಾಡುವುದು. ನಿಯತ ಅಂದ್ರೆ ನಿಯಂತ್ರಣ ಅಂತ, ಮನಸ್ಸು ನಿಯಂತ್ರಣ ಮಾಡುದು. ಮತ್ತೆ ತಿರ್ಗಾ ಹೇಳ್ತೀವಿ, ಮನಸ್ಸು ನಿಯಂತ್ರಣ ಮಾಡುದು ಇದು ಸಾಧನೆಯಿಂದ ಬರ್ತಕ್ಕಂಥದ್ದು. ಕೇವಲ ಶಬ್ದ ಗೊತ್ತಾ ಇರ್ತದ್ರೆ ಆಗಲ್ಲ, ಸಾಧನೆಯಿಂದ ಬರ್ತದೆ. ಹೇಗೆ? ಏನೋ ಯೋಚನೆ ಮಾಡುತ್ತೆ. ದೊಡ್ಡವ್ರಿಗೆ ವಯಸ್ಸಾಗಿರೋಂಥವ್ರಿಗೆ ಹೇಳ್ತೀನಿ, ಅವ್ರೇನೋ ಅವ್ರ ಮಗನ ಬಗ್ಗೆ ಯೋಚನೆ ಮಾಡ್ತಾರೆ, ಅಥವಾ ಸೊಸೆ ಬಗ್ಗೆ, ನಮ್ಮ ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ. ಎಲ್ಲೋ ಹುಟ್ಟುವತ್ ಮನಸ್ಸು. ಅದಕ್ಕೆ ಶುರು ಮಾಡ್ತಾ ಇದ್ದಂಗೆ ಸ್ವಲ್ಪ ತಿಳುವಳಿಕೆ ಬರುತ್ತೆ ನಮ್ಗೆ, ಓ ಇದು ಮಾಡಬಾರ್ದು, ಟಕ್ಕಂತ ಬ್ರೇಕ್ ಆಗ್ತದೆ. ಅದನ್ನೇ ಅವಾಗ ಹೇಳ್ತೀನಿ, ನಿಯತ ಮಾನಸಃ. ಮತ್ತೆ ಸದಾ ಆತ್ಮಾನಂ ಯೋಗಿ ಏವಂ ಆತ್ಮಾನಂ ಯೋಗಿ ಧ್ಯಾನ ಯೋಗಿ ಆಗಿರ್ತಾನೋ ಏವಂ ಈ ಪ್ರಕಾರವಾಗಿ ಆತ್ಮಾನಂ ಅಂದ್ರೆ ತನ್ನನ್ನು ತಾನು ಸದಾ ಯಾವಾಗಲೂ ಯುಂಜನ್ ಅಂದ್ರೆ ತೊಡಗಿಸ್ಕೊಳ್ಳೋದು, ನಮ್ಮನ್ನು ತೊಡಗಿಸ್ಕೊಳ್ಳೋದು ಅಂತ ಹೇಳಿದ್ರೆ ಮತ್ ಸಂಸ್ಥಾಂ ಮತ್ ನನ್ನ ಸಂಸ್ಥಾ ಮತ್ತೆ ಇರುವ, ನನ್ನಲ್ಲಿ ಇರುವ ಅಂತ ಕೃಷ್ಣ ಹೇಳ್ತಾ ಇರೋದು, ಭಗವಂತರು ಇರತಕ್ಕಂಥ ನಿರ್ವಾಣ ಪರಮಾಂ. ಪರಮ ಅಂದ್ರೆ ಶ್ರೇಷ್ಠವಾದಂತಹ ನಿರ್ವಾಣ ಅಂದ್ರೆ ಭಗವಂತನ ಶರೀರ. ಭಗವಂತನ ಶರೀರ ಅಂದ್ರೆ ಜ್ಞಾನ ಮತ್ತು ಆನಂದ, ಅದೇ ಅವನ ಶರೀರ. ಸೊ ಜ್ಞಾನಾನಂದದ ಬಗ್ಗೆ, ಜ್ಞಾನ ತಿಳ್ಕೊಂಡು ಎಷ್ಟು ಆನಂದ ಉಂಟಾಗ್ತದೆ, ಎಷ್ಟು ಸಂತೋಷ ಉಂಟಾಗ್ತದೆ, ಅದ್ರ ಬಗ್ಗೆನೇ ಯಾರು ಧ್ಯಾನ ಮಾಡ್ತಿರ್ತಾರೋ ಅವರು ಶಾಂತಿ ಅಧಿಗಚ್ಚತಿ, ಶಾಂತಿಯನ್ನು ಅಧಿಗಚ್ಚತಿ ಅಧಿಕವಾಗಿ ಹೊಂದುತ್ತಾರೆ. ಅಂದ್ರೆ ಅಧಿಕವಾಗಿ, ಗಚ್ಚತಿ ಹೊಂದು ಅಂದ್ರೆ ಈ ರೀತಿ ಮನಸ್ಸನ್ನ ನಿಗ್ರಹ ಮಾಡಿ ಮನಸ್ಸನ್ನ ನಮ್ಮ ಕಂಟ್ರೋಲ್ ತೊಳ್ತಕ್ಕಂಥ ವಿಧಾನಗಳನ್ನ ಧ್ಯಾನ ಯೋಗ ತಿಳಿಸ್ತಾರೆ. ಯುಂಜನ್ಯೇವಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ ಸಂಸ್ಥಾಂ ಅಧಿಗಚ್ಚತಿ. ಯಾರು ಈ ರೀತಿ ಧ್ಯಾನ ಮಾಡ್ತಾರೆ, ಈ ದಿಕ್ಕಲ್ಲಿ ಯೋಚನೆ ಮಾಡ್ತಾರೆ, ಅವ್ರಿಗೆ 7 ಜನ್ಮಕ್ಕೂ ಡಿಪ್ರೆಷನ್ ಬರಲ್ಲ, ಹತ್ತಿರವೇ ಬರಲ್ಲ. ಸೊ ಇವತ್ತಿಗೆ ಪ್ರಾಯಶಃ 15 ಶ್ಲೋಕ ಸಾಕು, ನಮ್ಗೆಲ್ಲ ಅರ್ಥ ಆಗಿದೆ ಆಯ್ತಲ್ವಾ. ಮೊದಲು ಈ ಕಳೆದ 7 ಶ್ಲೋಕ ಇದೆ, ಅದನ್ನ ಹೇಳೋಣ. ಮತ್ತೆ ನಮ್ಗೆ ಸಮಯ ಕೊಟ್ಟಿರುತ್ತೆ ಇನ್ನೂ 24 ಗಂಟೆ, ಒಂದ್ಸತಿ ಮತ್ತೆ ಅದನ್ನ ಪಾಲನೆ ಮಾಡೋಣ, ಶಬ್ದಾರ್ಥ ತಿಳ್ಕೊಳ್ಳೋಣ. ಯಾಕಂದ್ರೆ ಮರ್ತೋಗ್ಬಾರ್ದಲ್ಲ ಕಲ್ತಿದ್ದು, ಅದಕ್ಕೋಸ್ಕರ ವಿತಿನ್ 24 hours ಒಂದು 4-5 ಸತಿ ಹೇಳಿದ್ರೆ ಎಲ್ಲ ಒಂದು ಅರ್ಧ ಗಂಟೆ ಕುತ್ಕೊಂಡ್ರೆ ಆಗ್ಬೇಕು, ಪರವಾಗಿಲ್ಲ ಅಂತ ಬಿಟ್ಬಿಟ್ಟು ಮರ್ತೋಗ್ಬಿಡ್ತಾವ. ಯಾರು ಹೇಳ್ಕೋದು ಶ್ಲೋಕ?